ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಭೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ರೌಪದಿ ದೇವಿ ಯಾವ ಕಾರಣದಿಂದಾಗಿ ಶಾಪವನ್ನು ಕೊಡಲಿಲ್ಲ ಅಂತನ್ನುವಂತಹ ಪ್ರಶ್ನೆ ಮತ್ತು ಪಾಂಡವರು ಯಾಕೆ ಕೀಚಕನನ್ನು ಆ ಕಾಲದಲ್ಲಿ ಸಂಹಾರ ಮಾಡಲಿಲ್ಲ ಅಂತನ್ನುವಂತಹ ಜನಮೇಜಯ ರಾಜನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು. ಉತ್ತರವನ್ನು ಕೊಟ್ಟ ನಂತರದಲ್ಲಿ ಕಥಾಭಾಗವನ್ನು ಮುಂದೆ ಹೇಳ್ತಾ ವೈಶಂಪಾಯನರು ಅಂತಾರೆ, ಸಂಧಾರ್ಯ ಮನಸಾ ರೋಷಂ ದಿವಾರಾತ್ರಿಂ ವಿನಿಶ್ವಸನ್ ಮಹಾನಸೆ ಸದಾ ಕೃಚ್ಛ್ರಾತ್ ಸುಶ್ವಾಪ ರಜನೀಂಚತಾಂ ಅಯಂ ಭೀಮಃ ಮಹಾಬಾಹು ಸೂದಯಿಷ್ಯಂಸ್ತು ಕೀಚಕಂ ವಾರಿತೋ ಧರ್ಮಪುತ್ರೇಣ ವೇಲಯೈವ ಮಹೋದಧಿಃ. ಪಾಂಡವಾಶ್ಚಾಪಿತೆ ಸರ್ವೇ ದ್ರೌಪದೀಂ ಪ್ರೇಕ್ಷ್ಯ ದುಃಖಿತಾಃ ಕ್ರೋಧಾಗ್ನಿನಾ ವ್ಯದಹ್ಯಂತ ತದಾ ಕಾಲವ್ಯಪೇಕ್ಷೆಯ. ಭೀಮಸೇನ ವಾಸ್ತವದಲ್ಲಿ ಆ ಕ್ರೋಧವನ್ನು ತಡೆಹಿಡಿದಿದ್ದು ಬಹಳ ದೊಡ್ಡ ವಿಚಾರ ಅಂತ ಹಿಂದಕ್ಕೇನೆ ಪ್ರಸ್ತಾಪ ಮಾಡಿದ್ವಿ. ಯಾಕೆ ಅಂದರೆ ಸಮುದ್ರ ಒಂದು ವಿಲಕ್ಷಣವಾದ ಗಾಂಭೀರ್ಯವನ್ನು ಹೊಂದಿರುತ್ತದೆ. ಸಮುದ್ರಕ್ಕೆ ತನ್ನದೇ ಆದಂಥ ಒಂದು ಗಾಂಭೀರ್ಯ ಇದೆ. ಆ ಗಾಂಭೀರ್ಯ ಎಷ್ಟಿರ್ತದೆ ಸಮುದ್ರಕ್ಕೆ ಅಂದರೆ, ಅದು ಎಷ್ಟೇ ಅಲೆಗಳನ್ನು ದೊಡ್ಡದಾಗಿರುವಂತಹ ಅಲೆಗಳು ಬರೋದಾದ್ರೂ ಕೂಡ ಆ ಅಲೆಗಳು ಸುತ್ತುತ್ತಾ ಸುರುಳಿ ಆಗ್ತಾ ಬಂದು ಇಂತಿಷ್ಟು ಭಾಗ ಅಂತ ಏನಿದೆ ಆ ಭಾಗದಿಂದಾಗಿ ಮುಂದಕ್ಕೆ ಹೋಗೋದಿಲ್ಲ. ಅದು ವಾಸ್ತವದಲ್ಲಿ ದಂಡೆಯನ್ನು ದಾಟಬಾರದು ಅಂತ ಹೇಳಿ ದಂಡೆ ತನ್ನ ಸಾಮರ್ಥ್ಯದಿಂದ ಸಾಗರವನ್ನು ತಡಿತಿರೋದಿಲ್ಲ. ದಂಡೆಗೇನು ಸಾಮರ್ಥ್ಯ ಇಲ್ಲ ಸಾಗರವನ್ನು ತಡೆಯತಕ್ಕಂಥದ್ದು. ಸಾಗರ ಉಕ್ಕೇರಿ ಭೋರ್ಗರೆದು ಬಿಟ್ಟರೆ ಯಾವ ದಂಡೆನೂ ಲೆಕ್ಕ ಇಲ್ಲ. ಒಂದು ಸರ್ತೆ ಜೋರಾಗಿರ್ತಕ್ಕಂತಹ ಅಲೆಗಳು ಎದ್ದು ಬಿಟ್ಟವು ಅಂದರೆ ಯಾವ ದಂಡೆನೂ ಇರೋದಿಲ್ಲ.
ಅದು ಎಲ್ಲಿವರೆಗೆ ಉಕ್ಕೇರಿ ಮುಂದಕ್ಕೆ ಬರ್ತದೋ, ಅದು ಎಲ್ಲಿಗೆ ನಿಲ್ತದೋ ಅದೇ ದಂಡೆ. ಎಲ್ಲಿವರೆಗೆ ನಿಲ್ಲೋದಿಲ್ವೋ ಅಲ್ಲಿವರೆಗೆ ದಂಡೆ ಅಲ್ಲ. ಸಾಮಾನ್ಯ ಕಾರಣ ಇದು ಸಾಗರದ ದಂಡೆ ಅಂತ ಹೇಳಿ ಏನನ್ನು ಪರಿಭಾವಿಸ್ತಾ ಇರ್ತೀವಿ ಅಷ್ಟು ಮಾತ್ರನೇ ನಾವು ನೋಡಿರ್ತೀವಿ. ದಂಡೆವರೆಗೆ ಮಾತ್ರ ಅಲೆಗಳು ಬರ್ತಾ ಇದೆ, ದಂಡೆ ತಡಿತಾ ಇರ್ತದೆ ಅಂತ ನಮಗೆ ಭ್ರಾಂತಿ ಇರ್ತದೆ. ಒಂದು ಇಲ್ಲಿವರೆಗೆ ಮಾತ್ರ ಅಲೆ ಬರ್ತದೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತೀವಿ. ಸಾಗರಕ್ಕೆ ನಿಯಮ ಇಲ್ಲ, ಯಾವಾಗ ಬೇಕಾದರೂ ಅದು ಉಕ್ಕೇರಿ ಹರಿಬಹುದು. ತನ್ನನ್ನು ತಾನೇ ಸಾಗರ ಯಾವ ರೀತಿ ನಿಯಂತ್ರಣ ಮಾಡಿಕೊಳ್ತಿರ್ತದೆ, ಆದರೆ ಪರರಿಗೆ ಯಾವ ರೀತಿಯಲ್ಲಿ ಅದು ದಂಡೆ ತನ್ನ ಸಾಮರ್ಥ್ಯದಿಂದ ಸಾಗರದ ಅಲೆಗಳನ್ನು ತಡೆದಿದೆ ಅಂತ ಅನ್ನಿಸ್ತಿರ್ತದೆ. ಆ ರೀತಿಯಲ್ಲಿ ಜಗತ್ತಿನ ದೃಷ್ಟಿಯಲ್ಲಿ ಧರ್ಮರಾಜ ತಡೆದ, ಭೀಮಸೇನ ದೇವರು ನಿಂತರು ಅಂತ ಅನ್ನಿಸ್ತಾ ಇತ್ತೆ ಹೊರತಾಗಿ ಭೀಮಸೇನ ದೇವರು ತಮ್ಮನ್ನು ತಾವೇ ನಿಯಂತ್ರಣ ಮಾಡಿಕೊಂಡಿದ್ದರು ಅಂತ ಹಿಂದಕ್ಕೇನು ವಿಷಯ ಪ್ರಸ್ತಾಪವನ್ನು ಮಾಡಿದ್ದೆ ಅದನ್ನು ಹೇಳ್ತಾರೆ. ವೇಲಯ ಇವ ಮಹೋದಧಿಹಿ. ಪಾಂಡವರು ಇನ್ನು ಉಳಿದವರು ಕೂಡ ಅರ್ಜುನ, ಯುಧಿಷ್ಠಿರ ಇವರು ಎಲ್ಲರೂ ಕೂಡ ಸುಮ್ಮನಿದ್ರು. ಯಾಕೆ ಅಂದರೆ ವಾಸ್ತವದಲ್ಲಿ ಇವರಿಗೆ ಕೈಲಾಗದೇ ಇರ್ಬೋದು. ಕೀಚಕನನ್ನು ಎದುರಿಸೋ ಅಷ್ಟು ಸಾಮರ್ಥ್ಯ ಇಲ್ಲದೆ ಇರ್ಬೋದು. ವಸ್ತುಗತ್ಯ ಯೋಚನೆ ಮಾಡಲಿಕ್ಕೆ ಹೊರಟ್ರೆ ಕೀಚಕನನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ಭೀಮಸೇನ ದೇವರನ್ನು ಹೊರತುಪಡಿಸಿದ್ರೆ ಪಾಂಡವರಲ್ಲಿ ಇನ್ಯಾರಿಗೂ ಇಲ್ಲ. ಹಾಗಂತ ಹೇಳಿ ಕೀಚಕ ಮಾಡಿರ್ತಕ್ಕಂತಹ ಎಲ್ಲ ಅನ್ಯಾಯವನ್ನು ಸಹಿಸಬೇಕು ಅಂತನ್ನೋ ನಿಯಮವೂ ಇಲ್ಲ. ವ್ಯಕ್ತಿ ತಾನು ದುರ್ಬಲನಾಗಿದ್ದಾನೆ ಅಂದ ಮಾತ್ರಕ್ಕೆ ಎಲ್ಲ ಕಾಲದಲ್ಲಿ ಎಲ್ಲವನ್ನ ಸಹಿಸ್ಕೊತಾನೆ ಅಂತ ತಿಳ್ಕೊಳ್ಳೋದು ಮೂರ್ಖತನ. ದುರ್ಬಲನಿರ್ಬೋದು, ಎದುರಿಗೆ ನಿಂತು ಹೋರಾಡಲಿಕ್ಕಾಗದೇ ಇರ್ಬೋದು, ಎದುರಿಗೆ ನಿಂತು ಹೋರಾಡೋವನನ್ನು ಪ್ರೇರಿಸಲಿಕ್ಕೆ ಬೇಕಾಗಿರೋಂಥ ಕೆಲಸ ಮಾಡ್ಬೋದಲ್ಲ, ಅದನ್ನು ಯಾರು ತಡಿಲಿಕ್ಕಾಗೋದಿಲ್ಲಲ್ಲ. ವ್ಯಕ್ತಿ ಬಲಹೀನನಾದ ಮಾತ್ರಕ್ಕೆ ಬುದ್ಧಿಹೀನನೂ ಆಗಬೇಕು ಅಂತ ನಿಯಮ ಇಲ್ಲ. ಬಲಹೀನನಾಗಿಬಿಟ್ಟಿದ್ದಾನೆ, ಮಾತು ಬರೋದಿಲ್ಲ, ಎದುರಿಸ್ಲಿಕ್ಕಾಗೋದಿಲ್ಲ, ನಾನೇನು ಮಾಡ್ತೀನೋ ಅದನ್ನೆಲ್ಲವನ್ನು ಸಹಿಸ್ಕೊತಾನೆ ಅಂತ ಒಂದು ಕಾಲದವರೆಗೆ ಅನ್ಕೋಬೋದು. ಒಬ್ಬನನ್ನು ಒಂದು ಕಾಲಕ್ಕೆ ತಡೆ ಹಿಡಿಬೋದು, ಅನೇಕರನ್ನು ಒಂದು ಕಾಲಕ್ಕೆ ತಡೆ ಹಿಡಬಹುದು. ಒಬ್ಬನನ್ನು ಎಲ್ಲ ಕಾಲದಲ್ಲೂ ತಡೆ ಹಿಡಿಲಿಕ್ಕಾಗೋದಿಲ್ಲ, ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ತಡೆ ಹಿಡಿಲಿಕ್ಕಾಗೋದಿಲ್ಲ. ಇದು ವ್ಯತ್ಯಾಸವಾಗಿರತಕ್ಕಂಥ ನಿಯಮಗಳಿವು. ಒಬ್ಬನನ್ನು ಯಾವುದೋ ಒಂದು ಕಾಲದಲ್ಲಿ ಏನೋ ಒಂದು ಕೋಪ ನಿಗ್ರಹ ಮಾಡ್ಕೊ ಅಂತ ಹೇಳಿ ಜಬರ್ದಸ್ತಿಯಿಂದ ಗಟ್ಟಿಯಾಗಿ ಮಾತಾಡಿಸಿಯೋ ಬೆದರಿಸಿಯೋ ಹೆದರಿಸಿಯೋ ಯಾವುದೋ ಒಂದು ಕ್ರಮದಲ್ಲಿ ತಡಿತೀವಿ ಅಂದ ಮಾತ್ರಕ್ಕೆ ಅವನನ್ನೇ ಎಲ್ಲ ಕಾಲದಲ್ಲೂ ತಡಿಲಿಕ್ಕೆ ಆಗ್ತದೆ ಅಂತ ಆಗೋದಿಲ್ಲ. ಹಾಗೇನೆ ಒಬ್ಬನ ಬಗ್ಗೆನೇ ಈ ರೀತಿ ಇರಬೇಕು ಅಂದರೆ ಇನ್ನು ಎಲ್ಲರನ್ನೂ ಎಲ್ಲ ಕಾಲದಲ್ಲಿ ತಡಿ ಹಿಡಿತೀವಿ ಅಂತ ಅಂದ್ಕೊಳ್ಳೋದು ಮೂರ್ಖತನ. ಯಾವತ್ತೋ ಒಂದು ದಿವಸ ಅವರು ಸಿಡಿತಾರೆ, ಮತ್ತು ಯಾಕೆ ಕಾದಿರ್ತಾರೆ? ಉತ್ತರ ಕೊಡ್ತಾರೆ ನೀತಿಶಾಸ್ತ್ರದಲ್ಲಿ, ಕಾಲೋಹಿ ದುರತಿಕ್ರಮ, ಕಾಲವನ್ನು ಅತಿಕ್ರಮಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕಾಯ್ತಿರ್ತಾರಂತೆ. ಕಾಲಕ್ಕಾಗಿ ಕಾಯ್ತಿರ್ತಾರೆ, ಇವನಿಗಾಗಲ್ಲ, ಕಾಲಕ್ಕಾಗಿ ಕಾಯ್ತಿರ್ತಾರೆ. ಕಾಲ ಬರ್ತಿರೋ ಹಾಗೆ ಏನು ಮಾಡ್ತಾರೆ ಅಂದರೆ ಎತ್ತಿ ಅಪ್ಪಳಿಸ್ಬಿಟ್ರೆ ಅವತ್ತಿನ ಕ್ಷಣ ಏನಾಗ್ಬಿಡ್ತದೆ ಅಂತಂದರೆ ಈ ವ್ಯಕ್ತಿ ಇಲ್ಲದೆ ಇರೋ ಹಂಗಾಗೋಗ್ಬಿಡುತ್ತೆ. ಒಂದು ತುಂಬ ನೀಚ ದೃಷ್ಟ ಅಂತ ಕೊಡ್ತೀನಿ ನಿಮ್ಮ ಮಟ್ಟಿಗೆ. ನೀಚ ಅಂತ ಅನಿಸ್ಬೋದು, ಅದರ ಮನಸ್ಸಿನಲ್ಲಿ ತುಂಬ ಹೊತ್ತು ಉಳಿತದೆ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಹೊಲಸಿನಲ್ಲಿ ಬಿದ್ದಾಡಿ ಹೊರಳಾಡತಕ್ಕಂಥ ಹುಳ ಒಂದು ಹಾವನ್ನು ನೋಡಿ ಹಿಂಗೆ ರೇಗಿಸ್ಬೋದಾ? ಹಾವನ್ನು ನೋಡಿ, ಹೆಡೆಯತ್ತಿ ಆಡ್ತಕ್ಕಂಥ ಸರ್ಪವನ್ನು ನೋಡಿ ಏನಾ ತುಂಬ ಚೆನ್ನಾಗಿ ಹಾವ ಭಾವ ವಿಲಾಸ ಎಲ್ಲ ಮಾಡ್ತಿದ್ಯಲ್ಲ, ಏನು ಭಾಳ ದೊಡ್ಡವನೇನು ನಿನಗೇನು ಭಾಳ ಸಾಮರ್ಥ್ಯ ಇದೇನೋ ಅಂತ ಹೊಲಸ್ನಲ್ಲಿರುವಂತಹ ಒಂದು ಹುಳ ಹಾವನ್ನು ಈ ರೀತಿ ಮಾತಾಡಿಸಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ.
ಹಾವಿನ ಒಂದು ಹೊಡೆತಕ್ಕೆ ಹುಳ ನಾಮಾವಶೇಷ ಆಗಿಬಿಡ್ತದೆ. ಆದರೆ ಅಷ್ಟು ಮಾತಾಡಿದ್ರೂ ಹುಳ ಬದುಕಿರ್ತದೆ, ಹಾವು ಹೊಡೆಯೋದಿಲ್ಲ. ಅದು ಹಾವಿನ ದೌರ್ಬಲ್ಯವ ಅಲ್ಲ. ಮತ್ತು ಹಾಗಾದ್ರೆ ಏನು ಅಂದರೆ ಹುಳಕ್ಕಿರ್ತಕ್ಕಂಥ ಹೊಲಸಿನ ಸೆಕ್ಯೂರಿಟಿ. ಎಲ್ಲಿವರೆಗೆ ಹುಳ ಹೊಲಸಿನಲ್ಲಿ ಇರ್ತದೋ ಅಲ್ಲಿವರೆಗೆ ಹಾವು ಹೆಡೆ ಎತ್ತಿ ಬಾರಿಸೋದಿಲ್ಲ. ಅಂದ ಮಾತ್ರಕ್ಕೆ ಹಾವಿಗೆ ಸಾಮರ್ಥ್ಯ ಇಲ್ಲ ಅಂತ ಅನ್ಕೊಂಡ್ರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಹೊಲಸಿನಲ್ಲಿ ಇರೋ ತನಕ ಸೆಕ್ಯೂರಿಟಿ ನೋಡ್ರಿ. ಕೀಚಕನಿಗೂ ಅಷ್ಟೇ ಅಜ್ಞಾತವಾಸ ಅಂತನ್ನೋದು ಅವನಿಗೊಂದು ಏನಪ್ಪ ಅಂತಂದರೆ ಅದೊಂದು ದೊಡ್ಡದಾಗಿರ್ತಕ್ಕಂಥ ರಕ್ಷಾ ಕವಚ. ಎಲ್ಲಿವರೆಗೆ ಅಜ್ಞಾತವಾಸ ಮುಗಿಯೋದಿಲ್ವೋ ಅಲ್ಲಿವರೆಗೆ ಅವನು ದ್ರೌಪದಿಯನ್ನು ಹಂಗಿಸ್ಬೋದು, ಭಂಗಿಸ್ಬೋದು, ನೀಚ ನುಡಿಗಳನ್ನು ಆಡ್ಬೋದು, ಬಲಾತ್ಕರಿಸ್ಲಿಕ್ಕೆ ಹೋಗ್ಬೋದು, ಒದಿಬಹುದು, ತುಳಿಬಹುದು, ಅಪಮಾನಿಸ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಯಾಕೆ ಅಂದರೆ ಅವನಿಗೆ ಆ ವಿಧವಾಗಿರ್ತಕ್ಕಂಥದ್ದು ಹಾವಿಗೆ ಗೊತ್ತಿದೆಯಲ್ವ. ಆಕಸ್ಮಿಕವಾಗಿ ನಾನು ಹೆಡೆಯನ್ನು ಎತ್ತಿ ಹೊಡೆದು ಬಿಟ್ಟರೆ ಏನಾಗ್ಬಿಡ್ತದೆ ಅಂದರೆ ಉತ್ತರ ಕ್ಷಣಕ್ಕೆ ಅದೇನೋ ಇರೋದಿಲ್ಲ ನಿಜ, ಆದರೆ ನನ್ನ ಮುಖಕ್ಕೆಲ್ಲ ಹೊಲಸು ಮೆತ್ಕೊಳ್ತದಲ್ಲ. ಅದಕ್ಕೆ ಕಾಯ್ತದೆ ಒಂದು ಕ್ಷಣ. ಯಾವಾಗಾದ್ರೂ ಸ್ವಲ್ಪ ಅದನ್ನು ಬಿಟ್ಟು ದಂಡೆಗೆ ಈ ಕಡೆ ಬರಲಿ, ಒಂದು ಏಟು ಬಾರಿಸಿದರೆ ಉತ್ತರ ಕ್ಷಣ ಏನಾಗಿರಬಾರ್ದು, ಉಸಿರೇ ಹೊರಗೆ ಬಂದಿರಬಾರ್ದು. ಕಾಯ್ತದೆ. ಅದನ್ನು ಏನಂತಾರೆ ಅಂದರೆ ಕಾಲೋಹಿ ದುರತಿಕ್ರಮ ಅಂತ. ಕೆಲವು ಸಾರಿ ಕಾಯಬೇಕಾಗತ್ತಂತೆ, ಅನಿವಾರ್ಯತೆ, ಏನೂ ಮಾಡಲಿಕ್ಕೆ ಬರೋದಿಲ್ಲ. ಆ ಸಂದರ್ಭನೇ ಹಾಗೆ. ಆ ಸಂದರ್ಭವನ್ನು ನೀವು ಎಷ್ಟು ವೇಗವಾಗಿ ಕಾಲವನ್ನು ತಳ್ತೀರಿ ಅಂತಂದ್ರೂ ಕೆಲವಾರು ಸಾರಿ ಕಾಲ ಮುಂದಕ್ಕೆ ಹೋಗಲ್ಲ. ಅದಕ್ಕೆ ಅದರದೇ ಆದಂತಹ ಒಂದು ಗತಿ ಇದೆ. ಅದಕ್ಕೆ 12 ತಾಸು ಕಳೆದ್ರೇ ಒಂದು ಹಗಲಾಗಬೇಕು ಅಂತಿದೆ. 11ರಿಂದ 13 ತಾಸಿನೊಳಗೆ ಒಂದು ಹಗಲು, 11ರಿಂದ 13 ತಾಸಿನೊಳಗೆ ಒಂದು ರಾತ್ರಿ. ನೀವು ಅವಸರ ಪಡ್ತೀರಿ ಅಂಥೇಳಿ 5 ತಾಸಿಗೆ ಹಗಲು 5 ತಾಸಿಗೆ ರಾತ್ರಿ ಆಗು, ನನಗೆ ಬೇಗ ಬರಬೇಕು, ನನ್ನ ಮದುವೆ ದಿವಸ ಇನ್ನೂ ಎಷ್ಟು ದೂರ ಅಂತಂದು ಹೇಳಿ ನೀವು ಕುಣಿದು ಬಿಟ್ಟು ಮಾತ್ರಕ್ಕೆ ಮದುವೆ ಬೇಗ ಬಂದುಬಿಡುದಿಲ್ಲ. ನಿಮಗೆ ಅವಸರ ಇರ್ಬೋದು, ಕಾಲಕ್ಕಿಲ್ಲ. ಅದು ಕಾಲ ತನ್ನ ಗತಿಗನುಸಾರವಾಗಿ ತಾನು ಬರ್ತದೆ. ಅದಕ್ಕೇ ಕಾಲೋಹಿ ದುರತಿಕ್ರಮ ಅಂತ ಹೇಳ್ತಾರೆ. ವಾಸ್ತವದಲ್ಲೇ ತುಂಬ ಅವಸರ ಇದೆ ದ್ರೌಪದಿ ದೇವಿಗೆ ಭೀಮಸೇನ ದೇವರನ್ನು ಹೋಗಿ ನೋಡ್ತಕ್ಕಂಥ. ಆದರೆ ಅವತ್ತಿನ ರಾತ್ರಿಯ 2ನೇ ಪ್ರಹರ ತನಕ ಕಾದಲಂತೆ. ಯಾಕೆ ಅಂದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾನು ಮಾಡತಕ್ಕಂಥ ಪಥಕ ಉಪಾಯ ಅದು ಸ್ವಕೀಯರಿಗಾಗಲಿ ಪರಕೀಯರಿಗಾಗಲಿ ಗಮನಕ್ಕೆ ಬರಬಾರದು. ಸ್ವಕೀಯರಾಗಿರ್ತಕ್ಕಂತಹ ರಾಜಾಲಯದಲ್ಲಿ ಇದ್ದಂಥವರು ಯಾರು ತನ್ನನ್ನು ಬೆಂಬಲಿಸಿದರೋ ಅಂಥ ವ್ಯಕ್ತಿಗಳು, ಪರಕೀಯರಾಗಿರ್ತಕ್ಕಂಥವರು ಯಾರೇ ಅಜ್ಞಾತವಾಸವನ್ನು ಹಾಳು ಮಾಡಬೇಕು ಅಂತ ಅಂದ್ಕೊಳ್ತಕ್ಕಂಥವ್ರು, ಅಥವಾ ತನಗೂ ಭೀಮಸೇನ ದೇವರಿಗೂ ಸಂಬಂಧ ಇದೆ ಅಂತ ಗುಮಾನಿಯಿಂದ ನೋಡ್ತಕ್ಕಂಥವ್ರು, ಅವರಿಗೂ ಯಾರಿಗೂ ಏನಾಗಬಾರ್ದು ಅಂದರೆ ಇದರ ಬಗ್ಗೆ ಸುಳಿವು ಹತ್ತಬಾರ್ದು. ಕಾದು ಆನಂತರದಲ್ಲಿ ತನ್ನ ಅಂಗಾದಿಗಳನ್ನು ಪರಿಮಾರ್ಜನ ಮಾಡಿಕೊಂಡು ತನ್ನ ಬಟ್ಟೆಗಳನ್ನೆಲ್ಲ ಬದಲಿಸಿ ದುಃಖದಿಂದ ಒಂದು ನಿರ್ಣಯವನ್ನು ಮಾಡ್ತಾಳೆ. ಏನು ಮಾಡಬೇಕೀಗ? ಭೀಮಸೇನ ದೇವರ ಹತ್ರ ಹೋಗಬೇಕು. ಇದ್ದವರು ಒಬ್ಬರೇ. ಯಾಕೆ ಅಂದರೆ ಗಂಡ ಅನ್ನಲಿಕ್ಕೆ ಸಂಸ್ಕೃತದಲ್ಲಿ ಪತಿ ಅಂತ ಕರೀತಾರೆ. ಪತಿ ಅಂದರೆ ಪಾರಕ್ಷಣೆ ಅನ್ನೋ ಧಾತುವಿನಿಂದ ನಿಷ್ಪನ್ನವಾಗತಕ್ಕಂಥ ಶಬ್ದ. ಪಾತೀತಿ ಪತಿ. ಯಾವನ ರಕ್ಷಣೆ ಮಾಡ್ತಾನೋ ಅವನನ್ನೇ ಗಂಡ ಅಂತ ಹೇಳಿ ಕರಿತೀವಿ. ನೋಡ್ರಿ, ಯಾವುದೇ ಭಾಷೆಯಲ್ಲಿ ಆಯಾ ಶಬ್ದಗಳಿಗೆ ಆಯಾ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಸೂಚಕವಾಗಿರ್ತಕ್ಕಂತಹ ಶಬ್ದಗಳು ಅಂತ ಅನ್ನೋದಿರೋದಿಲ್ಲ. ಸುಮ್ಮನೆ ಆಯಾ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಆ ಶಬ್ದಕ್ಕೂ ಆ ಪದಾರ್ಥಕ್ಕೂ ಸಂಬಂಧವೇ ಇರೋದಿಲ್ಲ. ನಮ್ಮಲ್ಲಿ ಹಾಗಲ್ಲ.
ನಮ್ಮಲ್ಲಿ ಆ ಶಬ್ದವನ್ನು ಪ್ರಯೋಗ ಮಾಡಿದರೆ ಆ ಶಬ್ದದ ಹಿನ್ನೆಲೆ ತುಂಬ ವಿಸ್ತಾರವಾದದ್ದಿರ್ತದೆ. ಪತಿ ಅಂದರೆ ರಕ್ಷಣೆ ಮಾಡುವವನು, ಭರ್ತ ಅಂದರೆ ಪೋಷಿಸುವವನು, ಪತಿ ಅಂದರೆ ರಕ್ಷಿಸುವವನು, ಭರ್ತ ಅಂದರೆ ಪೋಷಿಸುವವನು. ಎಷ್ಟು ಒಳ್ಳೆ ಅಂದರೆ ಆಯಾ ಶಬ್ದಗಳನ್ನು ಕೇಳಿದಾಗಲೇ ಇವ್ರಿಗೂ ಅವರಿಗೂ ಏನು ಸಂಬಂಧ ಇದೆ, ಎಷ್ಟು ರೀತಿ ಇವರು ಒಳಗಿನಿಂದಾಗಿ ಇಂಟರ್ ಡಿಪೆಂಡೆನ್ಸಿ ಅಂತಿರಲ್ಲ, ಡಿಪೆಂಡೆನ್ಸಿ ಬೇರೆ, ಇಂಡಿಪೆಂಡೆನ್ಸಿ ಬೇರೆ, ಇಂಟರ್ ಡಿಪೆಂಡೆನ್ಸಿ ಅಂತ ಮೂರನೇದು ಒಂದಿದೆ. ಬಹಳ ವಿಸ್ತಾರವಾದಂಥ ಅರ್ಥ ಇದೆ. ಆ ಇಂಟರ್ ಡಿಪೆಂಡೆನ್ಸಿಯನ್ನು ಪರಸ್ಪರರಲ್ಲಿ ತೋರಿಸ್ಬೇಕಾದ್ರೆ ಆಯಾ ಶಬ್ದಗಳನ್ನು ನಾವೇನು ಮಾಡ್ತೀವಿ ಅಂದರೆ ಆಯಾ ವ್ಯಕ್ತಿಗಳಿಗೆ ಬಳಸ್ತೀವಿ. ಪತಿ, ಗಂಡ ಅಂತ ಕನ್ನಡದಲ್ಲಿ ಹೇಳಿದರೆ ಆ ಶಬ್ದಕ್ಕೆ ತೂಕ ಕಡಿಮೆ ಆಗಿಬಿಡ್ತದೆ. ಆ ವ್ಯಕ್ತಿಗೂ ತೂಕ ಕಡಿಮೆ, ಆ ಶಬ್ದಕ್ಕೂ ತೂಕ ಕಡಿಮೆ. ಪತಿ ಅಂತ ಅನ್ನೋದೇನಿದೆಯಲ್ಲ ಆ ಶಬ್ದಕ್ಕೂ ಆ ಅರ್ಥಕ್ಕೂ ತೂಕ ಹೆಚ್ಚಾಗ್ತದೆ. ಯಾಕಂದ್ರೆ ಅವನೇನು ಮಾಡಬೇಕು ಅಂತ ಅನ್ನೋದನ್ನು ಆ ಶಬ್ದ ಇಂಡಿಕೇಟ್ ಮಾಡ್ತದೆ. ಇವನು ನನ್ನ ಪತಿ ಅಂತ ಒಬ್ಬ ಹೆಣ್ಮಗಳು ಯಾರನ್ನ ತೋರಿಸಿ ಹೇಳ್ತಾಳೆ ಅಂದರೆ ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ಬಾಧ್ಯತೆಯನ್ನು ಹೊತ್ತಿರೋನು. ಇಷ್ಟುದ್ದ ಶಬ್ದಗಳನ್ನು ಹೇಳೋದಿಲ್ಲ ಅವಳು. ಇಷ್ಟುದ್ದ ಹೇಳ್ತಾಳೇನು? ಇಷ್ಟೆಲ್ಲ ಉದ್ದ ಶಬ್ದ ಪ್ರಯೋಗ ಮಾಡೋದಿಲ್ಲ. ಆದರೆ ಆ ಶಬ್ದ ಏನು ಮಾಡ್ತದೆ ಅಂದರೆ ಆಯಾ ಪ್ರಸಂಗಗಳಲ್ಲಿ, ಸುಖಮಯವಾದ ಅಥವಾ ದುಃಖಮಯವಾದ ಪ್ರಸಂಗಗಳಲ್ಲಿ ನನ್ನೊಂದಿಗೆ ನನ್ನನ್ನು ಹಂಚಿಕೊಳ್ತಕ್ಕಂಥ, ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ಹಂಚಿಕೊಳ್ಳತಕ್ಕಂಥ ವ್ಯಕ್ತಿಯನ್ನು ನನ್ನ ಪತಿ ಅಂತ ಸ್ತ್ರೀಯಾದವಳು ಗುರುತಿಸ್ತಾಳೆ. ಕಿಂ ಕರೋಮಿ ಕ್ವಗಚ್ಛಾಮಿ ಕಥಂ ಕಾರ್ಯಂ ಭವೇನ್ಮ. ಎಲ್ಲಿ ಹೋಗಲಿ, ಏನು ಮಾಡಲಿ, ಕೆಲಸ ಆದರೂ ಮಾಡಬೇಕಾಗಿದೆ. ಪ್ರತಿಜ್ಞೆ ಆಗಲೇ ಮಾಡಿಬಿಟ್ಟಿದ್ದೀನಿ. ಏನಂತಂದರೆ ಕೀಚಕನನ್ನು ಕೊಲ್ಲಿಸ್ತೀನಿ ಅಂತ. ಯಾರ ಕಡೆಯಿಂದ ಕೊಲ್ಲಿಸ್ತೀನಿ ನೋಡಿ. ಆಯ್ಕೆಗಳು ಬಹಳ ಆದಂತಹ ಸಂದರ್ಭದಲ್ಲಿ ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ. ಮನೆ ಕಟ್ಟಬೇಕು, ವಿಶಾಲವಾದ ಭೂಮಿ ಇದೆ, ಬೇಕಾದಷ್ಟು ದುಡ್ಡಿದೆ, ಯಥೇಚ್ಛವಾಗಿರ್ತಕ್ಕಂತಹ ಡಿಸೈನ್ಸ್ಗಳಿದೆ, ತುಂಬ ಆಯ್ಕೆಗಳಿಗೆ ಅವಕಾಶ ಇದೆ, ಬೇಕಾದಷ್ಟು ಸುಖದ ಬಗ್ಗೆ ಪರಿಕಲ್ಪನಾನೂ ಇದೆ. ಹೆಂಗೆ ಕಟ್ತೀರಿ ಅಂದರೆ ಹೆಂಗೆ ಬೇಕಾದ್ರೆ ಕಟ್ಬೋದು. ದ್ರವ್ಯ ಬೇಕಾದಷ್ಟಿದೆ, ಸ್ಥಳ ಬೇಕಾದಷ್ಟಿದೆ, ಸಮಯ ಬೇಕಾದಷ್ಟಿದೆ, ಯೋಚನೆ ಮಾಡಲಿಕ್ಕೆ ಶಕ್ತಿಯೂ ಬೇಕಾದಷ್ಟಿದೆ, ಸುಖ ಪಡಬೇಕು ಅಂತನ್ನುವಂತಹ ಅಪೇಕ್ಷೆಯೂ ಇದೆ. ಮನೆ ಹೆಂಗೆ ಕಟ್ತಿರ್ರಿ ಅಂತ ಕೇಳಿದರೆ ಸಕಲ ವಿಧವಾದಂತಹ ಸೌಲಭ್ಯಗಳಿರುವಂತಹ ಮನೆಯ ಚಿತ್ರಣನೇ ನಮ್ಮ ಕಣ್ಣೆದುರಿಗೆ ಬರ್ತದೆ ಹೊರತು ಸಾಮಾನ್ಯವಾಗಿರೋ ಹಾಗೆ ಕಟ್ಟಬೇಕು ಅಂತ ನಾವು ಏನು ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ಅಂದರೆ ಆಯ್ಕೆಗಳು ಹೆಚ್ಚಿತ್ತು, ಅವಕಾಶಗಳು ಹೆಚ್ಚಿತ್ತು, ಅನುಕೂಲಗಳು ಹೆಚ್ಚಿತ್ತು, ಸೌಲಭ್ಯಗಳು ಜಾಸ್ತಿ ಸಿಗುತ್ತಿತ್ತು ಅಂತಂದಾದಾಗ ಒಂದು ಕಾರ್ಯವನ್ನು ಎಷ್ಟು ಚೆಂದಾಗಿ ಮಾಡ್ಬೋದು. ಬಂಗಾರನೇ ಇದೆ ರೀ, ಕೆ ಜಿಗಟ್ಟಲೆ ಹೆಂಗೆ ಹಾಕ್ಕೋಬೋದು, ತಲೆ ಮೇಲೆ ಇಟ್ಕೊಂಡು ಅಡ್ಡಾಡ್ಬೋದಲ್ಲ. ಏನಿದ್ರೂ ಬಂಗಾರ ಇಟ್ಟಂಗಿಪ್ಪ, ತಲೆ ಮೇಲೆ ಇಟ್ಕೊಂಡ ಅಡ್ಡಾಡ್ದ. ಬಂಗಾರಕ್ಕೆ ಗೌರವ ಇದ್ದೇ ಇದೆ, ತಲೆ ಮೇಲೆ ಇಟ್ಕೊಂಡ್ರೇನು, ಮೈ ಮೇಲೆ ಹೇರ್ಕೊಂಡ್ರೇನು, ಎಲ್ಲ ಕಡೆನೂ ಇದೆ. ಆದರೆ ಹಾಕ್ಕೋಬೇಕಾದ್ರೆ ಏನು ಮಾಡ್ತೀವಿ, ಕೆ ಜಿಗಟ್ಟಲೆ ಇದೆ ಅಂತಂದರೆ ಎಲ್ಲೆಲ್ಲಿ ಹಾಕ್ಕೊಂಡ್ರೆ ನಿಮಗೆಲ್ಲ ಅದರದ್ದು ಬಿಡ್ರಿ. ಈ ಕಡೆಯವರಿಗೆಲ್ಲ ಎ ಸೆಕ್ಷನ್ ನೋಡಲೇಬಾರ್ದು, ಅವ ಬಿ ಸೆಕ್ಷನ್ ಮಾತ್ರ ನೋಡಬೇಕು. ಆವಾಗ ನವ್ಯ ನೂತನವಾದ ಆಯ್ಕೆಗಳನ್ನು ಹೇಳ್ತಾರೆ. ಪಾಪ ಯಾರು ಕೇಳಿರೋದಿಲ್ಲ ಈ ರೀತಿಯಲ್ಲಿ. ಕೆ ಜಿಗಟ್ಟಲೆ ಇದೆ, ಏನು ಮಾಡಿಸ್ತೀನಿ ನೋಡು ಅಂತ ಹೇಳಿಬಿಟ್ಟು ಕೇಳಿರೋದಿಲ್ಲ. ಹಾಗೇನಾದರೂ ಕೇಳಿದರೆ ಹೊಸದು, ಸಾಧಾರಣ ಪಾಪ ಅವ ಅಂಗಡಿಯವನು ಆ ರೀತಿಯಲ್ಲಿ ತಲೆ ಓಡಿಸಿರಬಾರ್ದು ಅಂತ ಹೊಸ ಡಿಸೈನ್ ಇವ್ರು ಹೇಳ್ತಾರೆ.
ಅವ್ನು ತಲೆ ಕೆಡಿಸ್ಕೊಂಡು ಮಾಡ್ಬೇಕು ಅವನು. ಅಂಥದ್ದನ್ನೊಂದನ್ನು ಏನು ಮಾಡ್ತಾರೆ ಅಂತಂದರೆ ಆವಿಷ್ಕರಣ ಮಾಡ್ತಾರೆ. ಅದನ್ನು ನೂತ್ನಂ ವಿಚಿನ್ವತಿ ಅಂತಾರೆ ಹೆಣ್ಮಕ್ಳ ಸ್ವಭಾವದಲ್ಲಿ. ಹಳೇದೇನಿದ್ರೂ ಅದೆಲ್ಲ ಅಲ್ಲ, ಹೊಸದನ್ನು ಏನಾರ ಮಾಡೋಣ. ಈ ಇದರಲ್ಲೆಲ್ಲ ಉತ್ತರ ಕರ್ನಾಟಕದ ಕಡೆ ಒಂದು ಮಾತು ಹೇಳ್ತಾರೆ, ಹಾಡಿದ್ದ ಹಾಡೋ ಕಿಸಬಾಯಿ ದಾಸ ಅಂತ. ಕೇಳಿದ್ದನ್ನೇ ಕೇಳಲಿಕ್ಕೆ ಮನಸ್ಸು ಬರೋದಿಲ್ಲ, ಹಾಗೇನೆ ನೋಡಿದ್ದನ್ನೇ ನೋಡಲಿಕ್ಕೆ. ಅಡುಗೆಯನ್ನೇ ಮಾಡೋದಾದ್ರೂ ಅದರೊಳಗೆ ಏನಾರ ಒಂದು ಸ್ವಲ್ಪ ಬದಲಾವಣೆ, ಅದೇ ಪದಾರ್ಥಗಳು ಹಾಕೋದು ಅದೇ ಕೈ ಬದಲಿಸ್ಬಿಟ್ಟು ಹಾಕ್ತಾರೆ. ಸಂಸಾರವನ್ನು ಮಾಡಬೇಕು ಅಂತನ್ನುವಂಥ ಉತ್ಸುಕತೆ ಇರಬೇಕಾ? ಮತ್ತು ಆ ಉತ್ಸುಕತೆ ಇರಲಿಲ್ಲ ಅಂದರೆ ಸ್ವಾರಸ್ಯ ಇಲ್ಲ. ಮತ್ತು ಆದ್ದರಿಂದ ಅವಳಿಗೆ ಉಪಾಯದಿಂದ ಕೀಚಕನನ್ನು ಕೊಲ್ಲಿಸ್ಬೇಕಾ, ಪ್ರತ್ಯುಪಾಯದಿಂದ ಕೊಲ್ಲಿಸ್ಬೇಕಾ, ಬಲದಿಂದ ಕೊಲ್ಲಿಸ್ಬೇಕಾ? ಬಲದಿಂದ ಬುದ್ಧಿಯನ್ನು ವಿನಿಯೋಗ ಮಾಡಿ ಕೊಲ್ಲಿಸಿದರೆ ಕೀಚಕನಿಗೆ ಮಾತ್ರ ಶಿಕ್ಷೆ ಆದರೆ ಸಾಕಾ? ಅಥವಾ ಕೀಚಕ ನನ್ನ ಪರಿಭವವನ್ನು ಜಗತ್ತಿಗೆಲ್ಲ ತೋರಿಸ್ತಿರ್ಬೇಕಾದ್ರೆ ಜಗತ್ತಿಗೂ ಇದರಿಂದ ಒಂದು ಸಂದೇಶ ಹೋಗಬೇಕಾ? ಕೀಚಕನಿಗೆ ಮಾತ್ರ ಶಿಕ್ಷೆ ಕೊಟ್ಟರೆ ಸಾಕಾ? ಕೀಚಕನನ್ನು ಯಾರ್ಯಾರು ಅವಲಂಬಿಸಿದ್ರೋ ಅವರಿಗೆ ಈ ಶಿಕ್ಷೆಯ ಧಗೆ ತಾಕಬೇಕಾ? ಹೆಂಗೆ ಮಾಡಬೇಕು? ಕೆಲಸ ಮಾಡ್ತೀನಿ ಅಂತ ಮಾತ್ರ ಹೇಳಿದಾಳೆ, ಹೆಂಗೆ ಮಾಡ್ತೀನಿ ಅಂತ ಹೇಳಿಲ್ಲ ಅವಳು. ಆ ಕೆಲಸ ಮಾಡೋದಕ್ಕೆ ಅವಳಿಗೇನಿದೆ ಅಂದರೆ ಹಲವಾರು ಆಯ್ಕೆಗಳಿವೆ ಅವಕ್ಕೆ. ಇವಳು ಏನೇನು ಅನ್ಕೊಂತಾಳಲ್ಲ, ಯಾರೋ ದ್ರೌಪದಿ ದೇವಿ, ಈಗ ಎಷ್ಟು ಆಯ್ಕೆಗಳನ್ನು ಹೇಳಿದ್ನಲ್ಲ, ಅಷ್ಟು ಆಯ್ಕೆಗಳ ತಕ್ಕಂಗೆ ಅವ ಕೆಲಸ ಮಾಡಬೇಕು. ಯಾಕೆ? ಪತಿ ರಕ್ಷಣೆ ಕೊಡಬೇಕು. ಯಾರಿಂದ ರಕ್ಷಣೆ? ಹಿಂಸೆ ಮಾಡಿದವನಿಂದ ಮಾತ್ರ ರಕ್ಷಣೆ ಅಲ್ಲ, ಹಿಂಸೆ ಮಾಡಬೇಕಾದ್ರೆ ನೋಡಿದವರಿಂದ ರಕ್ಷಣೆ. ಹಿಂಸೆಯನ್ನು ಯಾರಾದರೂ ಮಾಡಬೇಕು ಅಂತ ಅನ್ಕೊಂಡ್ರೆ ಅಂಥವರಿಂದ ರಕ್ಷಣೆ. ಮುಂದೆ ಯಾರು ನೋಡಿದರೆ ಕೀಚಕನ ಸಂಹಾರವನ್ನು ನೋಡಿಬಿಟ್ರೆ ಆಕಸ್ಮಿಕವಾಗಿ ದ್ರೌಪದಿ ಅಂದ್ರೆ ಸಾಕು, ಸೈರಂಧ್ರಿ ಅಂದ್ರೆ ಸಾಕು, ಏನಾಗಿರಬೇಕು ಅಂದ್ರೆ ಮೈತುಂಬ ಬೆವರು ಬಂದಿರಬೇಕು ತಾನಾಗೇನೆ. ಇವಳ ಅಂದರೆ ದ್ರೌಪದಿ ದೇವಿಯ ಅಪೇಕ್ಷಾಕ್ಕನುಸಾರವಾಗಿ ಅವಳು ಬಯಸಿದ ಹಾಗೆ, ಅವಳು ಬಯಸುವಂತಹ ರೀತಿಯಲ್ಲಿ, ಅವಳು ಬಯಸಿದಂತಹ ಕ್ರಮದಲ್ಲಿ ಯಾವ ಶಿಕ್ಷೆ ಕೊಡಬೇಕು? ಕೀಚಕನಿಗೆ ಶಿಕ್ಷೆ ಕೊಡಬೇಕು. ಯಾರೆಂಥ ಕೆಲಸ ಮಾಡ್ಬೋದು? ಕೆಲಸ ಮಾಡಲಿಕ್ಕೆ ತುಂಬ ಆಯ್ಕೆಗಳಿವೆ, ವ್ಯಕ್ತಿಗಳು ತುಂಬ ಜನ ಇದ್ದಾರೆ, ಸೌಲಭ್ಯವೂ ತುಂಬ ಇದೆ. ಯಾರ ಹತ್ರ ಹೋದರೆ ಸರಿಯಾಗಿ ಕೆಲಸ ಆಗ್ತದೆ. ಅವಳಿಗೆ ಅನಾಥಳಂತೆ ಯೋಚನೆ ಮಾಡೋದಿಲ್ಲ ಅವಳು, ಸನಾಥಳು. ಅದರಲ್ಲಿ ಉತ್ತಮ ನಾಥ ಯಾರು ಅಂತ ಹೇಳಿ ಯೋಚನೆ ಮಾಡಿ, ಇತ್ಯೇವಂ ಚಿಂತಯಿತ್ವಾ ಸಾ ಭೀಮಂ ತಂ ಮನಸಾಗಮತ. ಭೀಮಸೇನ ದೇವರನ್ನು ಯೋಚನೆ ಮಾಡಿದ್ಲಂತೆ. ನಾಣ್ಯಃಕರ್ಥ ವಿನಾ ಭೀಮಾನ್ ಮಮ ಅದ್ಯ ಮನಸೇಪ್ಸಿತಂ. ನನ್ನ ಮನಸ್ಸಿಗೆ ಬಂದಂಗೆ ಶಿಕ್ಷೆ ಕೊಡಬೇಕು, ಶಿಕ್ಷೆನೇ ಕೊಡಬೇಕು, ನನ್ನ ಮನಸ್ಸಿಗೆ ಬಂದಂಗೆ ಶಿಕ್ಷೆ ಕೊಡಬೇಕು. ಸುಮ್ಮನೆ ಒಂದು ಹೇಳ್ತೀನಿ. ಚಾತುರ್ಮಾಸ್ಯ ನಡೀತಾ ಇದೆ, ಇಡ್ಲಿ ಚಟ್ನಿ ತುಂಬ ಚೆನ್ನಾಗಿರ್ತದೆ. ಯಾವ ರೀತಿ ಇರಬೇಕು? ಎಲ್ಲರೂ ನಾವು ಇವಾಗೆಲ್ಲ ಕಾಂಪ್ರಮೈಸ್ ಆಗುವಂಥ ಲೆವೆಲ್ಲಿಗೆ ಬಂದುಬಿಟ್ಟಿದ್ದೀವಿ. ನಾವು ಮಡಿಮೈಲಿಗೆ ಬಗ್ಗೆ ಮೊದಲು ಕಾಂಪ್ರಮೈಸ್ ಆಗ, ಕ್ರಮೇಣ ಈ ವಿದೇಶಿ ಸಂಸ್ಕೃತಿಯ ವ್ಯಾಮೋಹಕ್ಕೆ ಒಳಗಾಗಿ ಅಡಿಗೆ ಅನ್ನೋದೊಂದು ಕಲೆ, ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ರುಚಿಕಟ್ಟಾಗಿರಬೇಕು, ತಿನ್ನೋರು ಆಸ್ವಾದನ ಮಾಡಬೇಕು. ಆ ಆಸ್ವಾದನವನ್ನು ಮಾಡಿದಾಗ ಒಂದು ಆನಂದವನ್ನು ಅನುಭವಿಸ್ಬೇಕು ಬಡಿಸೋರು. ತಿನ್ನೋದು ಒಂದು ಕಲೆ, ಬಡಿಸೋದು ಒಂದು ಕಲೆ, ಆಸ್ವಾದನ ಮಾಡೋದು ಒಂದು ಕಲೆ. ನೋಡಿ, ಬಹಳ ಹೊತ್ತು ನೀವು ಕೆಲವು ಪದಾರ್ಥಗಳನ್ನು ತಿನ್ನೋದಿಲ್ಲ, ಆದರೆ ತಿಂದಿದ್ದನ್ನು ಸ್ಮರಣೆ ಮಾಡ್ಕೊಳ್ಳೋದೇ ಏನಿರ್ತದಲ್ಲ, ಒಂದು ರೀತಿಯಾದಂತಹ ಖುಷಿ ಕೊಡ್ತದೆ. ಕೆಲವರಿಗೆ ಹಾಗೆ ಎಲ್ಲನೂ ತಿನ್ನಬೇಕು ಅಂತ ಇರೋದಿಲ್ಲ, ತಿಂದವ್ರನ್ನ ನೋಡಿದ್ರೇ ಒಂದು ಖುಷಿ ಆಗತ್ತೆ. ಮಾಡೋರಿಗೆ ಚೆನ್ನಾಗಿ ಮಾಡಬೇಕು. ನಾ ಹೇಳಿದ್ನಲ್ಲ, ಸಂಸಾರ ಅನ್ನೋದು ಒಂದು ಕಲಾಮಂದಿರ, ಇಟ್ಸ್ ಆನ್ ಆರ್ಟ್. ನೀವಲ್ಲಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಿ ಅಂತ ಅನ್ನೋದ್ರ ಮೇಲೆ, ಯಾಕಂದರೆ ಬಣ್ಣಗಳನ್ನು ನೀವು ಚಿತ್ತಾಕರ್ಷಕವಾಗಿ ತುಂಬಬೇಕಂದ್ರೆ ಬಣ್ಣ ಕೆಲವು ಕಡೆ ಆ ಚಿತ್ರದ ಮೇಲೆ ಹೆಚ್ಚು ಆಗಬಾರ್ದು, ಕೆಲವು ಕಡೆ ಕಡಿಮೆಯೂ ಆಗಬಾರ್ದು. ಬೆಳಕು ಬೀಳೋ ಅಲ್ಲಿ ಮತ್ತು ತಿಳಿಯಾದ ಬಣ್ಣಗಳಾಗಲಿ ಅಥವಾ ಕತ್ಲೆ ಬೀಳೋ ಅಲ್ಲಿ ಗಾಢವಾದ ಬಣ್ಣಗಳಾಗಲಿ ಬಿದ್ದು ಬಿಟ್ಟರೆ ಚಿತ್ರ ಅದೆಷ್ಟೇ ಚೆನ್ನಾಗಿದ್ದರೂ ಕೂಡ ರಂಗು ಚೆನ್ನಾಗಿ ಬರೋದಿಲ್ಲ.
ಸಂಸಾರನೂ ಹೀಗೆ ಅಲ್ವೇ? ಆದ್ದರಿಂದ ಮಾಡಿ ಬಡಿಸುವಂತಹ ಸಂದರ್ಭದಲ್ಲಿ ಮೊದಲೆಲ್ಲ ಏನಂತಿದ್ರು, ಅದಕ್ಕೊಂದು ಶುದ್ಧಿ, ಅದಕ್ಕೊಂದು ಅದಕ್ಕೊಂದು ಮಡಿ ಮೈಲಿಗೆ, ಅದಕ್ಕೊಂದು ಶುದ್ಧಿ ಅಂತ ಹೇಳಿ, ಅದನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಕಾಲದೇಶಗಳ ಸೀಮಿತತಾವನ್ನು ಹೇಳಿ, ಬೆಳಗ್ಗೆ ಇಷ್ಟೊತ್ತಿಗೆ, ಸಂಜೆಗೆ ಇಷ್ಟೊತ್ತಿಗೆ, ಈ ಸಮಯಕ್ಕೆ ಈ ರೀತಿಯಲ್ಲಿ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ತಪಸ್ಸು ಮಾಡೋದು ಅಂದರೆ ಎಲ್ಲ ಬಿಟ್ಟು ಹೋಗಿ ಸನ್ಯಾಸಿಗಳ ಥರ ಹೋಗ್ಬಿಟ್ಟು ಕೌಪೀನ ಧಾರಣ ಮಾಡಿಕೊಂಡು ಕಾಡಡವಿಯಲ್ಲಿ ಕೂತವ್ರನ್ನ ಮಾತ್ರ ನಾವು ತಪಸ್ವಿಗಳು ಅಂತ ಹೇಳಿ ಆರ್ಷ ಸಂಪ್ರದಾಯದಲ್ಲಿ ಗುರುತಿಸಿಲ್ಲ. ಸಂಸಾರವನ್ನು ಸರಿಯಾಗಿ ಮಾಡಿದರೆ ಅದೇ ತಪಸ್ಸು. ಅಷ್ಟಿಲ್ಲದೆ ಏನು ಹೇಳಲಿಕ್ಕೆ ಹೋಗಲಿಲ್ಲ ಅವರು. ಯಾರು? ಜಗನ್ನಾಥ ದಾಸರು. ಗ್ರಹಕರ್ಮ ವ್ಯಾಸರದಲ್ಲೇ ಪರಮೋ ಸಹದಲ್ಲಿ ಮಾಡುತ್ತಮೂ ಜಗದ ಮಹಿತನ ಸೇವೆ ಇದೆನ್ನು ತಲಿಮೋದದಿ ಅಹರಹರ್ಮ ನದಿ ಸಮರ್ಪಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಬಹಳ ಅದ್ಭುತವಾದಂಥ ದಿನ ಬಡದಿದ್ದೆ ಕಸ, ಅದಕ್ಕೇನ್ರಿ, ಅದಕ್ಕೊಂದೇನು ಶ್ರದ್ಧಾವಂತಿಕೆ ಏನಿದೆ ರೀ? ಕಸ ಹೆಂಗೆ ಬೆಳಿಬೇಕು? ಕಸಬರಿಗೆ ನೆಲಕ್ಕೆ ತಾಕಿದ್ರೆ ಎಲ್ಲಿ ಸೌದು ಹೋಗ್ತದೋ ಅಂತ ಮಾಡಿದರೆ ನೀವು ಅದು ಕಸ ಮುಂದಕ್ಕೆ ಹೋಗಿರೋದಿಲ್ಲ. ಕಸಬರಿಗೆ ಏನು ಮಾಡಬೇಕು? ಊರಿಸ್ಬೇಕು ನೆಲದ ಮೇಲೆ. ಕಸ ಬಳಿಯೋದು ಒಂದು ಕಲಾವಂತಿಕೆ. ಅದನ್ನು ಅಶ್ರದ್ಧೆಯಿಂದ ಮಾಡಿದರೆ ಕಸ ಇದ್ದಲ್ಲೇ ಇರ್ತದೆ, ಬಳಿಯೋರು ಮುಂದಕ್ಕೆ ಹೋಗಿರ್ತೀರ ಅಷ್ಟೇ, ಕಸದ ಮೇಲೆ ನಡ್ಕೊಂಡು. ಆದ್ದರಿಂದ ಮೊದಲೆಲ್ಲ ಈ ರೀತಿಯಾದಂತಹ ಒಂದು ಕಾಲ, ದೇಶ, ಅವಸ್ಥಾ ಇವೆಲ್ಲದರ ನಿಯಮಗಳಿತ್ತು. ಕ್ರಮೇಣ ಅವೆಲ್ಲ ಇದ್ದಾಗ ಅದೊಂದು ಚೆನ್ನಾಗಿತ್ತು, ಆ ಬದ್ಧತೆ ಇತ್ತು. ಅದು ಕ್ರಮೇಣ ಹೊರಟೋದ್ಮೇಲೆ ಏನಾಯಿತು ಅಂತಂದ್ರೆ ಅವಸರಕ್ಕೆ ಮಾಡೋದು. ಏನು ಮಾಡೋದು? ಅಯ್ಯೋ ಮೈಲಿಗೆಲೆ ಮಾಡೋದು ಅಂತ ನಂದ ಮೇಲೆ ಅದನ್ನು ಚಟ್ನಿಯನ್ನು ಅದನ್ನು ರುಬ್ಬೋದು ಅನ್ನೋದಕ್ಕೆ ಕೈ ಕಾಲು ಗುಂಡು ಅಲ್ಲಾಡಿಸೋದು, ಅದನ್ನು ತಿರುಗಿಸೋದು, ಕೈ ನೋವು ಬರೆಸ್ಕೊಳ್ಳೋದು. ಯಾಕೆ ಆಚಾರ್ಯ? ಹಾಕು ಗರ್ರ ಅನ್ನಿಸು. ಆಗತ್ತೋ ಇಲ್ಲ? ಆಗ್ತದೆ, ಆಗೋದಿಲ್ಲ ಅಂತ. ಆದರೆ ಪದಾರ್ಥವನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಪದಾರ್ಥ ಒಂದಕ್ಕೆ ಇನ್ನೊಂದ್ರ ಜೊತೆಗೆ ಬೆರೆತ್ರ ರುಚಿ ಬೇರೆ, ಒಂದಕ್ಕೆ ಇನ್ನೊಂದರ ಜೊತೆಗೆ ಕತ್ತರಿಸಿ ಸೇರಿಕೊಂಡ್ರ ರುಚಿ ಬೇರೆ. ಪದಾರ್ಥವನ್ನು ಮಾಡಬೇಕಾದ್ರೆ ಚಟ್ನಿ ಅಂತ ಅನ್ನೋದು, ಅದನ್ನು ನೀವು ಮಿಕ್ಸಿಯಲ್ಲಿ ಹಾಕಿ ಗರ್ರ ಅನ್ನಿಸ್ಬಿಟ್ರೆ ಆ ಪದಾರ್ಥವನ್ನು ಅದಕ್ಕೆ ಕತ್ತರಿಸಿರ್ತದೆ, ರುಚಿ ಬರೋದಿಲ್ಲ. ಆ ಪದಾರ್ಥ ಗಟ್ಟಿಯಾಗಿ ಇನ್ನೊಂದರ ಜೊತೆಗೆ ಸೇರಿಸಿ ಅದರ ತನ್ನ ರಸಾವಿಷ್ಕರಣವನ್ನು ಮಾಡ್ತಂದರೆ ಆವಾಗ ನಿಮಗೇನಾಗ್ತದೆ ಅಂದರೆ ಅದು ತಿನ್ನಬೇಕಾದ್ರೆ ರುಚಿ ಬರ್ತದೆ. ಮಾಡಿ ನೋಡ್ರಿ ಮತ್ತೆ. ಒರಳೆ ಇಲ್ಲ ಅಂತ ಅನ್ಸುತ್ತೆ ಪ್ರಾಯ. ಇದೇ ರೀತಿಯಲ್ಲಿ ಆ ಬೇಯಿಸ್ತಕ್ಕಂಥ ಪದಾರ್ಥದಲ್ಲಿಯೂ ಅಷ್ಟೇ. ಇವತ್ತಿನ ಹೊಸದಾಗಿರ್ತಕ್ಕಂಥ ಆರ್ಗ್ಯಾನಿಕ್ ತಂತ್ರಜ್ಞಾನಗಳೆಲ್ಲ ಬಂದ ನಂತರದಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಚೀನರಲ್ಲಿ ಅಡುಗೆಯನ್ನು ಸೌದೆ ಒಲೆಯಲ್ಲಿ ಮಾಡಿದಾಗ ಯಾಕೆ ರುಚಿ ಆಗ್ತಿತ್ತು ಅಂತಂದರೆ ಪ್ರತಿಯೊಂದು ಪದಾರ್ಥವು ಬೇಯಲಿಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕ ಅಂತ ಏನಿದೆ, ಆ ಆಮ್ಲಜನಕ ಬೇಯಬೇಕಾದ್ರೆ ಪದಾರ್ಥದ ಜೊತೆಗೆ ಒಳಗೆ ಹೋಗಿ ಹೊರಗೆ ಬರಬೇಕಂತ. ಅದಕ್ಕೇನೆ ಬೇಯಿಸಬೇಕಾದ್ರೆ ಏನು ಮಾಡ್ತಿದ್ರು, ಅದನ್ನು ತೆಗೆದಿಟ್ಟು ಅಕ್ಕಿಯನ್ನು ಬೇಳೆಯನ್ನು ಬೇಯಿಸುವಂತಹ ಸಮಯದಲ್ಲಿ ಅದನ್ನು ತೆಗೆದಿಟ್ಟು ಬೇಯಿಸ್ತಿದ್ರು. ಆಮ್ಲಜನಕನೂ ಅದರ ಜೊತೆಗೆ ಏನಾಗಬೇಕಂದ್ರೆ ಸರ್ಕ್ಯುಲೇಟ್ ಆಗಬೇಕು. ತಿನ್ನುವಂತಹ ಆಹಾರ ಪದಾರ್ಥದಲ್ಲಿ ಪ್ರಾಣವಾಯು ಅನ್ನೋದು ಹೋಗಿ ಬರಬೇಕದು. ಕ್ಲೋಸ್ಡ್ ಏರಿಯಾದಲ್ಲಿ ಅದನ್ನು ಬೇಯಿಸಿಬಿಟ್ರೆ ಏನಾಗಿಬಿಡ್ತದೆ, ಅದು ಒತ್ತಡಕ್ಕೋಸ್ಕರವಾಗಿ ತನ್ನ ಗಟ್ಟಿತನವನ್ನು ಕಳ್ಕೊಂಡಿರ್ತದೆ. ಅದು ಬೆಂದಿದೆ ಅಂತ ಭ್ರಾಂತಿಯಲ್ಲಿ ನಾವು ತಿಂತೀವಿ. ಅದು ಬೆಂದಿರೋದಿಲ್ಲ. ಒತ್ತಡಕ್ಕೆ ಅದೇನಾಗಿರ್ತದೆ, ತನ್ನ ಗಟ್ಟಿತನವನ್ನು, ತನ್ನ ಕಾಠಿಣ್ಯತೆಯನ್ನು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಬೇರೆ ಯಾವುದೇ ಪದಾರ್ಥ ಆಗಿರ್ಬೋದು, ಅದು ತನ್ನ ಕಾಠಿಣ್ಯವನ್ನು ಕಳ್ಕೊಂಡಿದೆ ಅಂದ ಮಾತ್ರಕ್ಕೆ ಅದು ಬೆಂದಿದೆ ಅಂತಲ್ಲ. ಬೇಯೋದು ಅಂತ ಅನ್ನೋದೇನಿದೆಯಲ್ಲ ಅದು ಪಾಕ. ಪಾಕ ಅಂದರೆ ಏನರ್ಥ? ಪಕ್ವತೆ ಬರಬೇಕು. ಪಕ್ವತೆ ಬಂದರೆ ಅದನ್ನು ಪಾಕ ಅಂತ ಕರಿತೀವಿ. ಅದು ಪಕ್ವತೆ ಬಂದಿರೋದಿಲ್ಲ ಆಹಾರ ಪದಾರ್ಥಕ್ಕೆ ಪಕ್ವತೆ ಬರಬೇಕು ಅಂದರೆ ಅದರದೇ ಆದಂತಹ ದೇಶ, ಕಾಲ, ಅವಸ್ಥೆಗಳು ಬರಬೇಕು. ಹಾಗೆ ಬರದೇ ಇದ್ದರೆ ಆ ಪದಾರ್ಥ ಹೆಂಗೆ ಪಕ್ವ ಆಗಿಲ್ಲ ಅಂತ ನಾವು ಭಾವಿಸ್ತೀವಿ. ಮಾವಿನ ಹಣ್ಣು ಅವಸರಕ್ಕೋಸ್ಕರವಾಗಿ ಪೌಡ್ರ್ಗಳನ್ನು ಹಾಕ್ಕೊಂಡು ಅದನ್ನು ತೊಗೊಂಬಂದು ತಿಂದಂತಹ ಸಮಯದಲ್ಲಿ ರುಚಿ ಪರಾವೃತ್ತಿ, ರಸಪರಾವೃತ್ತಿ ಎರಡೂ ಆದ್ರೂ ಕೂಡ ಕ್ಯಾನ್ಸರ್ ಪರಾವೃತ್ತಿನೂ ಬಂದುಬಿಟ್ಟಿರ್ತೀವಿ. ಅವಸರ ಎಲ್ಲದಕ್ಕೂ ಮಾಡ್ತೀವಿ ಅಂತನ್ನೋದು. ನಮ್ಮಲ್ಲಿ ಯಾವನೋ ಒಬ್ಬನು CEO, ಬಹಳ ಅದ್ಭುತನಾದಂಥ ವ್ಯಕ್ತಿ. ಅವನ CEOಗಳು ಅಂದರೆ ಈಗಿನ ಕಾಲಕ್ಕೆಲ್ಲ CEOಗಳನ್ನು ಎಲ್ಲೆಲ್ಲಿ ನೇಮಿಸೋದು, ಅವ್ರನ್ನ ಎಲ್ಲಿ ನೇಮಿಸಬೇಕು?
ಅವನನ್ನು ಒಂದು ಪ್ರಸೂತಿ ಶಾಲೆ, ಪ್ರಸೂತಿ ಗೃಹ ಅಂದರೆ ಹೆರಿಗೆ ಆಸ್ಪತ್ರೆಗೆ CEO ಆಗಿ ನೇಮಿಸಿದ್ರು. ಅವನಿಗೆಲ್ಲ ಬಂದು ಹೇಳ್ಕೊಟ್ರು, ಇದೊಂದು ಪ್ರೊಸೀಜರ್ ರೀ, ಇಲ್ಲಿ ಬಂದು ಯಾವ ರೋಗಿ ಬಂದು ಮೊದಲು ತೋರಿಸ್ಕೊತಾರೋ ಅವ್ರಿಗೊಂದು 9 ತಿಂಗಳಾದ ನಂತರದಲ್ಲಿ ಡೆಲಿವರಿ ಆಗುತ್ತೆ. ಅವರು ಮುಂದಕ್ಕೆ ಅವರು ಇಲ್ಲಿ ತಾವು ಇವ್ರ ಹತ್ರ ತೋರಿಸ್ಕೊತಿರ್ತಾರೆ. ಆ ನಂತರದಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಅವ್ರ ಜೊತೆಗೆ ಪೀಡಿಯಾಟ್ರಿಕ್ಸ್ ಅಂದರೆ ಮಕ್ಕಳ ತಜ್ಞರು ಬಂದು ಮಕ್ಕಳನ್ನು ನೋಡ್ತಿರ್ತಾರೆ. ಹಿಂಗೆ ಇಬ್ಬಿಬ್ಬರು ಈ ರೀತಿ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಟ್ರು. ಇಟ್ಸ್ ಸೋ ಲಾಂಗ್ ಪ್ರೊಸೀಜರ್, ಇದು ಭಾಳ ದೀರ್ಘ ಆಯಿತು. ಯಾಕೆ ನೀವು ಇದನ್ನು 9 ತಿಂಗಳಿದ್ದನ್ನು ಇಬ್ಬರಿಗೆ ಸೇರಿಸಿ 4.5 ತಿಂಗಳಿಗೆ ಮಾಡೋದಿಲ್ಲ ಅಂದ ನಾವು. ಇದನ್ನು ಯಾಕೆ ನೀವು ರೆಡ್ಯೂಸ್ ಮಾಡಿ 4.5 ತಿಂಗಳಿಗೆ ತರೋದಿಲ್ಲ ಅಂತ ನಂದ. ಯಾಕೆಂದರೆ ಅವನಿಗೆ ಕ್ಯಾಲ್ಕುಲೇಷನ್ನಲ್ಲಿ ಟೈಮ್ ಡ್ಯೂರಿಯೇಷನ್ ಅಂತ ಅನ್ನೋದು ಅವನು ಬಿಸ್ನೆಸ್ ಸ್ಟಡೀಸಲ್ಲಿ ಓದಿರ್ತಾನೆ. ಅವನು ಯುವರ್ ಟೈಮ್ ಈಸ್ ವೆರಿ ಪ್ರೀಷಿಯಸ್ ಅಂತ ಮಾತ್ರ. ಹಾಗಿದ್ದಂಗೆ ಪ್ರತಿಯೊಂದು ಕಡೆ ಆಯ್ಕೆಗಳಿಗೆ ಅವಕಾಶ ಇದೆ ಅಂದ ಮಾತ್ರಕ್ಕೆ ಏನೇನೋ ಆಯ್ಕೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ನಾವು ಪ್ರತಿಯೊಂದು ಕಡೆ ಹಿಂಗೆ ಏನಾಗ್ಬಿಡ್ತೀವಿ. ನಾನು ಯಾಕೆ ಇದನ್ನು ಇಷ್ಟೊಂದು ಸುದೀರ್ಘವಾಗಿ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಂದು ಕಡೆಗೆ ನಾವು ನಮ್ಮ ಬೇಕುಗಳನ್ನು ಕೂಡ ನಮ್ಮ ಈ ಆಧುನಿಕವಾದ ಜೀವನಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮ್ಮ ಅನೇಕ ಬೇಕುಗಳನ್ನು ನಾವು ಈ ರೀತಿ ಕಾಂಪ್ರಮೈಸ್ ಮಾಡ್ಕೊತ ಬರ್ತೀವಿ. ರುಚಿಯಲ್ಲಿ ಕಾಂಪ್ರಮೈಸ್ ಆಯಿತು, ಇಟ್ಸ್ ಓಕೆ. ಮಡಿ ಮೇಲಿಗೆ ಕಾಂಪ್ರಮೈಸ್ ಆಯಿತು, ಓಕೆ. ಮತ್ತು ಹಂಗಂದ್ರೆ ಏನು ಜೀವನದಲ್ಲಿ ಏನನ್ನ ಹಿಂಗಿರಬೇಕು ಅಂತ ಯಾವುದನ್ನು ನೀವು ಯೋಚನೆ ಮಾಡಿದಿಲ್ಲ, ಯಾವುದರ ಬಗ್ಗೆನೂ ಇಲ್ಲ. ನಮ್ಮ ದ್ರೌಪದಿ ದೇವಿ ಅಂತಾಳೆ, ಹಾಗೆಲ್ಲ ಮಾಡಬಾರ್ದು. ಜೀವನ ಒಂದು ರಸಮಯವಾಗಿರತಕ್ಕಂತಹ ಘಳಿಗೆ, ಅದರಲ್ಲಿರ್ತಕ್ಕಂತಹ ಪ್ರತಿ ಕ್ಷಣಗಳನ್ನು ನೀವು ಆಸ್ವಾದನೆ ಮಾಡಬೇಕು, ಕೆಲಸನೇ ಮಾಡಬೇಕು. ಕೀಚಕನನ್ನು ಕೊಲ್ಲೋದು ಅಂತ ಪ್ರತಿಜ್ಞಾ ಮಾಡಿದ್ದಾಗಿದೆ ಮನಸ್ಸ, ಅದನ್ನು ಸಕ್ರಮವಾಗಿ ಸಾಧಿಸಬೇಕು. ಯಾರು ಸಾಧಿಸ್ತಾರೆ, ಹೆಂಗೆ ಸಾಧಿಸ್ಬೇಕು ಯೋಚನೆ ಮಾಡಿ. ನಾಣ್ಯಕರ್ತ ವಿನಾ ಭೀಮಾತ್ ಮಮಾದ್ಯ ಮನಸೀಪ್ಸಿತಂ, ನನ್ನ ಮನಸ್ಸಿನ ಈಪ್ಸಿತಕ್ಕನುಸಾರವಾಗಿ ಕೆಲಸ ಮಾಡಬೇಕು. ಗಂಡ ಕೆಲಸ ಮಾಡಬೇಕು, ನಾನು ಅಂದ್ಕೊಂಡಂಗೆ ಕೆಲಸ ಮಾಡಬೇಕು. ಎಷ್ಟು ಬುದ್ಧಿವಂತಿಕೆ ಇರುತ್ತೆ ನೋಡ್ರಿ ಹೆಂಗಸರಿಗೆ. ಗಂಡ ತಾವು ಕೆಲಸ ಮಾಡಲ್ಲ, ತಾವು ಅಂದ್ಕೊಂಡಂಗೆ ಕೆಲಸ ಆಗಬೇಕು, ತಮ್ಮ ಗಂಡನೇ ಕೆಲಸ ಮಾಡಬೇಕು, ಅದು ತಾವು ಅಂದ್ಕೊಂಡಿರತಕ್ಕಂಥ ರೀತಿಯಲ್ಲೇ ಆಗಬೇಕದು. ಚೂಸಿ ಪರ್ಸನ್ಸ್ ಅಂತಾರಲ್ಲ, ಆ ರೀತಿಯಲ್ಲಿ. ಪ್ರಾದುರ್ಭೂತ ಕ್ಷಣಾರಾತ್ರೌ ವಿಹಾಯ ಶಯನಂ ಸ್ವಕಂ ದುಃಖೇನ ಮಹತಾಯುಕ್ತ ಮಾನಸೇನ ಮನಸ್ವಿನಿ ಪ್ರಾದ್ರವನ್ನಾಥಮಿಚ್ಛಂತಿ ಯಥಾ ನಾಥವತಿ ಸತಿ. ರಾತ್ರಿ ಆದ ನಂತರದಲ್ಲಿ ತನ್ನ ಶಯನಾಗಾರದಿಂದ ಭೀಮಸೇನ ದೇವರು ಮಲಗಿರತಕ್ಕಂತಹ ಅಡುಗೆ ಮನೆಯನ್ನು ಹುಡುಕೊಂಡು ನಿಧಾನಾಗಿ ಗೊತ್ತಿಲ್ಲದೆ ಇರೋ ಹಾಗೆ, ಬೇರೆಯವರಿಗೆ ಗಮನಕ್ಕೆ ಬರದೇ ಇರೋ ಹಾಗೆ ಓಡ್ತಾ ಹೋದ್ಲು. ಹೋಗಿ ಅಲ್ಲಿ ಭೀಮಸೇನ ದೇವರನ್ನು ಸಮೀಪಿಸಿ ಮಾತಾಡಬೇಕು. ಅವಳು ಅಡವಿಯ ನಟ್ಟಿರುಳಿನಲ್ಲಿ ಅತ್ಯಂತ ಗಾಢವಾದಂತಹ ರಾತ್ರಿಯಲ್ಲಿ ಶರೀರ ಭಾಳ ದೊಡ್ಡದಿರ್ತದೆ ಆನೆಗೆ, ಹೆಣ್ಣಾನೆಗೆ. ಗಂಡಾನೆಗೂ ಶರೀರ ಭಾಳ ದೊಡ್ಡದಿರ್ತದೆ. ಆದರೆ ಅಷ್ಟು ಸುದೀರ್ಘವಾಗಿರತಕ್ಕಂತಹ ರಾತ್ರಿ ಕಾಲದಲ್ಲಿ ಒಂದು ಹೆಣ್ಣಾನೆ ಒಂದು ಗಂಡಾನೆ ಹತ್ರ ಹೋಗೋದು ಅಂತನ್ನೋದು ಬಹಳ ಕೌತುಕವಾಗಿರ್ತದಂತೆ. ಶಬ್ದವೇ ಆಗದೆ ಇರೋ ಹಂಗೆ ಹೋಗ್ತದಂತೆ. ಅದನ್ನೆಲ್ಲ ಈ ಜೇನು ಕುರುಬರು ಅಂತನ್ನುವಂತಹ ಜಾತಿಯವರಿದ್ದಾರೆ, ಅವರೆಲ್ಲ ಭಾಳ ಚೆನ್ನಾಗಿ ಪ್ರಾಣಿಯ ಗತಿ ಪರಿಚಲನವನ್ನು ತೋರಿಸ್ತಾರೆ. ನಿಮ್ಮ ಕಾಡಿನಲ್ಲಿ ಹೋದರೆ ಅದರದ್ದೇ ಆದಂತಹ ಒಂದು ಪ್ರಾಣಿಶಾಸ್ತ್ರ ಅಂತ, ಅಂದರೆ ಪ್ರಾಣಿಯ ಮನಃಶಾಸ್ತ್ರ, ಪ್ರಾಣಿ ಮನಃಶಾಸ್ತ್ರ ಅಂತ, ಯಾವ ಪ್ರಾಣಿ ಯಾವ ರೀತಿಯಲ್ಲಿ ವರ್ತಿಸ್ತದೆ ಅಂತ. ಬಂದ್ಲಂತೆ. ಬಂದುಬಿಟ್ಟು ಏನು ಮಾಡಿದ್ದಾಳೆ ಅಂತಂದರೆ ಮಾತಾಡ್ತಾಳೆ. ಅಭಿಪ್ರಸಾರ ಬಾಹುಭ್ಯಾಂ ಪತಿಂ ಸುಪ್ತಂ ಸಮಾಶ್ಲಿಷತ ಸುಜಾತಂ ಗೋಮತೀ ತೀರೆ ಸಾಲಂ ವಲ್ವೀವ ಪುಷ್ಪಿತ. ಹೆಂಗೆ ಅತ್ಯಂತ ರಸಪುಷ್ಟವಾಗಿ ಬೆಳೆದಿರತಕ್ಕಂತಹ ಸಾಲವೃಕ್ಷವನ್ನು ಒಂದು ಬಳ್ಳಿ ತಾನು ಸುತ್ತುವರಿತಾ ಬಂದುಬಿಟ್ರೆ ಹೆಂಗೆ ಕಾಣಿಸ್ಬೇಕು,
ಆ ಬಳ್ಳಿಗೂ ಸಾಲು ವೃಕ್ಷಕ್ಕೂ ನೀವು ಭೇದವನ್ನೇ ಎಣಿಸ್ಲಿಕ್ಕಾಗೋದಿಲ್ಲ. ಹಾಗೆ ಪರಸ್ಪರರಲ್ಲಿ ಅಷ್ಟು ಐಕಮತ್ಯ ಇರತಕ್ಕಂಥವ್ರು ಅವರು ದಂಪತಿಗಳಲ್ಲಿ, ಭಾರತಿ ಮತ್ತು ಪ್ರಾಣರು. ನಿಧಾನಾಗಿ ಬಾಹುಪ್ರಸಾರವನ್ನು ಮಾಡಿ ಏನು ಮಾಡಿದ್ದಾಳೆ ಅಂದರೆ ಭೀಮಸೇನ ದೇವರನ್ನು ಎಬ್ಸಿದ್ದಾಳೆ. ಎಬ್ಸಿದ ನಂತರದಲ್ಲಿ ಭೀಮಸೇನ ದೇವರ ಎಚ್ಚರ ಆಗಬೇಕು. ಮಲಗಿರೋರನ್ನ ಎಬ್ಸೋದು ಒಂದು ಕಲಾವಂತಿಕೆ. ತುಂಬ ಚೆನ್ನಾಗಿ ಎಬ್ಸೋದು ಅಂತಿದೆ, ತುಂಬ ಕೆಟ್ಟದಾಗಿ ಎಬ್ಸೋದು ಅಂತಲೂ ಇದೆ. ಎಬ್ಸೋದು ಒಂದು ಕಲೆ. ಎದ್ದೇಳು ಅಂತ ಹೇಳೋದು ಅಂತ ಅನ್ನೋದೇನಿದೆಯಲ್ಲ, ಇದು ಸಾಮಾನ್ಯವಾಗಿ ಏನು ರೀ ಎಬ್ಸೋದ್ರಲ್ಲಿ ಏನು ಕಲೆ ಅಂತ ನಾನಾ ರೀತಿ ಇದೆ. ಏನೋ ಬಿದ್ದುಕೊಂಡಿದೆಯಲ್ಲ ಎದ್ದೇಳು ಅನ್ಬೋದು, ನಿನಗೇನು ಮರ್ಯಾದೆ ಇಲ್ವಾ ಅಂತ ಅನ್ಬೋದು, ಅಥವಾ ಹೊತ್ತಾಗಿದೆ ಅಂತ ಅನ್ಬೋದು, ಅಥವಾ ಕಾರ್ಯವನ್ನು ಯಾವ ಕಾರ್ಯ ಮಾಡಬೇಕಾಗಿದೆಯೋ ಅದ್ರ ಬಗ್ಗೆ ಹೇಳ್ಬೋದು. ನಾನಾ ರೀತಿಯಲ್ಲಿ ಎಬ್ಸೋದಿದೆ. ಎಬ್ಸಿಲ್ಲಂತೆ. ಎಬ್ಸೋದು ಹೇಗಿತ್ತು ಅಂತಂದರೆ, ಸಂಗೀತದಲ್ಲಿ 6 ಸ್ವರಗಳು ಬರ್ತದೆ. ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ ಅಂತ. ಯಾವ ಸ್ವರವನ್ನು ಯಾವ ಕಾಲಕ್ಕೆ ಪ್ರಯೋಗ ಮಾಡಿದರೆ ಏನು ಫಲ ಅಂತ ಹೇಳ್ತಾರೆ. ಹಿಂಗೂ ಒಂದಿದೆಯಾ ಅಂತ ಯೋಚನೆ ಮಾಡಬೇಡಿ. ಯಾವ್ಯಾವ ಶಬ್ದ ಹೆಣ್ಮಕ್ಳಿಗೆಲ್ಲ ಇದರದೆಲ್ಲ ತತ್ವಜ್ಞಾನ ಚೆನ್ನಾಗಿರ್ತದೆ. ಯಾವ ರೀತಿ ಎಬ್ಸಿದ್ರೆ ಬೈತಾರೆ, ಹೆಂಗೆ ಎಬ್ಸಿದ್ರೆ ಸುಲಭವಾಗಿ ಹೇಳಿದ ತಕ್ಷಣ ಬರ್ತಾರೆ ಅಂತ ಗೊತ್ತಿರ್ತದೆಲ್ಲ. ಕಲಾವಂತಿಕೆ ರೀ ಅದು, ಎಲ್ರಿಗೂ ಬರೋದಿಲ್ಲ. ಆದ್ದರಿಂದ ಅದರಲ್ಲಿ ಗಾಂಧಾರ ಸ್ವರ ಅಂತನ್ನೋದೇನಿದೆಯಲ್ಲ, ಅದು ಮನುಷ್ಯನಿಗೆ ಜಾಗೃತಾವಸ್ಥೆ ಬರಲಿಕ್ಕೆ ಅತ್ಯಂತ ನಿಧಾನವಾಗಿರತಕ್ಕಂತಹ ನಿಲುವನ್ನು ಕೊಡ್ತದಂತೆ. ಅಂದರೆ ಸುಪ್ತಿಗೆ ಅತ್ಯಂತ ನಿಧಾನವಾದ ನಿಲುವು, ನಿದ್ರೆಗೆ ನಿಧಾನವಾದ ನಿಲುವನ್ನು ತರ್ತದೆ. ನಿದ್ದೆಯಿಂದ ಎಚ್ಚರ ಆದಾಗ ಮನುಷ್ಯ ಗಾಬರಿಯಿಂದ ಎದ್ದೇಳಬಾರ್ದು. ಹೃದಯದ ಒತ್ತಡ ಇರತಕ್ಕಂಥವ್ರು, ಹೃದಯದ ಕಾಯಿಲೆ ಇರುವಂಥವ್ರು ಎಬ್ಸಿದ ತಕ್ಷಣ ದಿಢೀರಂತ ಎದ್ದು ಕೂಡಬಾರ್ದು. ಆ ಕೂತು ಬಿಟ್ಟರೆ ಹೃದಯಾಘಾತ ಆಗತಕ್ಕಂಥ ಅವಕಾಶ ಇರ್ತದೆ ಅಂತ ಇವತ್ತು ಹೆಂಗೆ ಹೇಳ್ತಾರಲ್ಲ. ಆದ್ದರಿಂದ ಎಬ್ಬಿಸ್ಬೇಕಾದ್ರೆ ಬಹಳ ವಿವೇಕಿಯಾಗಿರಬೇಕು. ಗಾಂಧಾರ ಸ್ವರದಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಎಬ್ಬಿಸ್ತಾ ಇದ್ದಾಳೆ. ಆ ಎಬ್ಸಿದ ನಂತರದಲ್ಲಿ ಅಂತಾಳೆ, ಉತ್ತಿಷ್ಠೋತ್ತಿಷ್ಠ ಕಿಂ ಶೇಷೆ, ಎದ್ದೇಳ್ರಿ, ಯಾಕೆ ಮಲಗಿದ್ದೀರಿ ಅಂತ ಕೇಳ್ತಾರೆ. ಮಲಗಿದವ್ರಿಗೆ ಯಾಕೆ ಮಲಗಿದ್ದೀರಿ ಅಂತ ಕೇಳಿದ್ರಿ ಏನರ್ಥ ಅಂದರೆ, ಮಲಗುವಂಥ ಕಾಲ ಆಗಿದ್ದರೆ ನೀವು ಮಲ್ಕೋಬೋದಿತ್ತು, ಮಲಗಬಾರದ ಕಾಲ ಅದರಿಂದ ಯಾಕೆ ಮಲಗಿದ್ದೀರಿ ಅಂತ ಕೇಳಿದ್ರಿ. ನಮೃತ ಸಹಿ ಪಾಪಿಯಾನ್ ಭಾರ್ಯಾಂ ಆಲಂಬ್ಯ ಜೀವತಿ. ನಿನ್ನ ಹೆಂಡತಿಗೆ ಅಪಮಾನ ಮಾಡಿರ್ತಕ್ಕಂಥವನು ಇನ್ನೂ ಬದುಕಿದ್ದಾನೆ ಅಂದರೆ ನೀ ಹೆಂಗೆ ಮಲ್ಕೊಂಡಿದ್ದೆ ಅಂದರೆ ಕರ್ತವ್ಯದ ಪ್ರಜ್ಞೆ ಜಾಗೃತ ಆಗಬೇಕು. ಅದಕ್ಕೆ ಅವನು ಬದುಕಿರಬೇಕಾದ್ರೆ ನಾನು ನಿದ್ದೆ ಮಾಡೋದಿಲ್ಲ ಅಂದಾಗ ನನ್ನನ್ನು ಪಾಲನೆ ಮಾಡ್ತಕ್ಕಂಥವ್ರು, ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನೀವು ನಿದ್ದೆ ಮಾಡಬಾರ್ದು. ಈ ಮಕ್ಕಳು ಕೆಲವು ಸರ್ತೆ ಹೇಳ್ತಿರ್ತಾವೆ ನೋಡ್ರಿ, ಭಾಳ ವಿಚಿತ್ರವಾಗಿರ್ತದೆ. ನಾನು ಇಲ್ಲೇ ಹೀಗೆ ಮಲ್ಕೋತೀನಿ, ನೀ ಮಲ್ಕೋಬೇಡ. ಎಲ್ಲಿ ಮಲ್ಕೋತಿ? ತೊಡೆ ಮೇಲೆ ಮಲ್ಕೋತೀನಿ, ನೀ ಮಲಗಬೇಡ. ಹಾಸ್ಯಾಸ್ಪದವಾಗಿರ್ತದೆ, ಆದರೆ ಮಕ್ಕಳು ಅದನ್ನು ಬಯಸ್ತಾರೆ ಬಹುಕಾಲದವರೆಗೆ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಆಯ್ತು ನೀ ಮಲಕ್ಕೋ ಅಂಥೇಳಿ ಆ ಮಲಗೋ ತನಕನೂ ಸೊಂಟ ನೋವು ಬಂದ್ರೂ ಏನಪ್ಪ ಅಂತಂದರೆ ತೊಡೆ ಮೇಲೆ ಹಾಕ್ಕೊಂಡು ಕೂತಿರೋ. ಯಾರಾದರೂ ಬಂದು ಆಮೇಲೆ ಕೇಳಬೇಕು, ಯಾಕೆ ಹಿಂಗ್ಯಾಕೆ ಅವನ್ನ ಮಲಗಿಸ್ಕೊಂಡಿದ್ದೀರಿ, ಆ ಮಗುನ ಯಾಕೆ ಮಲಗಿಸ್ಕೊಂಡಿದ್ದೀರಿ? ಕೆಳಗೆ ಮಲಗಿಸ್ಬಾರ್ದೇನು? ಕೆಳಗೆ ಮಲಗಿಸ್ಬಿಟ್ರೆ ತಾನು ಮಲಗೋದಿಲ್ಲ, ಇನ್ನೊಬ್ಬರಿಗೆ ಮಲಗಲಿಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಇನ್ನೊಬ್ಬರು ಮಲಗಬೇಕು, ಅದು ಮಗು ಮಲಗಬೇಕು ಅಂದ್ರೆ ನಾ ಹೀಗೆ ಕೂತಿರ್ಬೇಕು. ಅಂದಮೇಲೆ ಇದು ಈ ರೀತಿ ಏನಂದರೆ ಆ ಸಮುಗ್ಧತೆ, ಆ ಮಕ್ಕಳು ಆ ರೀತಿ ಕೇಳಿದಾಗ ನಿಷೇಧ ಮಾಡೋದಿಲ್ಲ ದೊಡ್ಡವರು. ಆಯ್ತು ಮಲ್ಕೋಬಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಆ ನಿದ್ದೆ ಹತ್ತೋ ತನಕ ಮಗುನ ಮಲಗಿಸ್ಕೊತಾರೆ. ಅವ್ರ ಮಕ್ಕಳು, ಇವರು ಹೆಣ್ಣು ಮಕ್ಕಳು. ಅದಕ್ಕಾಗಿ ಕೇಳಿದ ತಕ್ಷಣ ಅದನ್ನು ನಿಷೇಧ ಏನು ಮಾಡಲಿಲ್ಲ. ಹೌದು,
ಅವ ಬದುಕಿರಬೇಕಾದ್ರೆ ನೀವು ಹೆಂಗೆ ಮಲಗಿದ್ದೀರಿ, ಅವ ಬದುಕಿರಬೇಕಾದ್ರೆ ನಾ ಹೆಂಗೆ ಮಲಗಲಿ, ನಾನು ಮಲಗಿಲ್ಲ ಅಂದ್ರೆ ನೀವು ಹೆಂಗೆ ಮಲಗ್ತೀರಿ? ಈ ಪ್ರಶ್ನೆ ವಾಸ್ತವದಲ್ಲಿ ಮಕ್ಕಳು ಕೇಳ್ದಂಗೆ ಇದು. ನಾನು ಮಲಗಿಲ್ಲ ಆದ್ದರಿಂದ ನೀವು ಮಲಗಬೇಡ್ರಿ, ನಾನು ಮಲಗೋ ತನಕ ನೀವು ಎಚ್ಚರ್ರಿ, ನಾನು ಮಲಗಿದ ಮೇಲೆ ಮಲ್ಕೋಬೋದು. ನೀವು ಮಲ್ಕೋಬಹುದು ಅಂತಲ್ಲ, ನೀವು ಮಲ್ಕೋತೀರಿ ಅಂತಂದ್ರೆ ನಾನು ಅಭ್ಯಂತರ ಇಲ್ಲ ಅಲ್ಲಿಗೆ. ಭೀಮಸೇನ ದೇವರು ಸವೈ ವಿಹಾಯ ಶಯನಂ ಯಸ್ಮಿನ್ ಸುಪ್ತಃ ಪ್ರಬೋದಿತಃ ಉದತಿಷ್ಠ ಅಮೇಯಾತ್ಮ ಪರ್ಯಂಕೆ ಸ್ವತ್ತರಚ್ಛದೆ. ಆವಾಗ ಆಗಲಿ ಅಂತ ಹೇಳಿ ಎದ್ದು ಕೂತ್ಕೊಂಡು ಮಾತಾಡ್ತಾರೆ. ಯಾಕೆ ಬಂದಿ ಇಲ್ಲಿ, ಯಾಕೆ ಬರಬೇಕಾಗಿತ್ತು ನೀನು, ಏನಾಗಿದೆ ನಿನಗೆ ಅಂತೆಲ್ಲ ಕೇಳ್ತಾರೆ. ರಹಸ್ಯ ಇರಲಿ, ಪ್ರಕಾಶಮಯವಾದದ್ದಿರಲಿ, ಅಥವಾ ನಮ್ಮಲ್ಲಿ ಗುಪ್ತವಾಗಿ ಮಾತಾಡುವಂತಹ ವಿಷಯಗಳನ್ನು ರಹಸ್ಯ ಅಂತ ಏನು ಕರಿತೀವಿ, ಅಥವಾ ಜನರಿಗೆ ಗೊತ್ತಾಗುವಂಥದ್ದಾಗಿದ್ದರೆ ಪ್ರಕಾಶಮಾನವಾದ ವಿಷಯಗಳೇನಿದ್ದಾವೆ ಎರಡನ್ನೂ ಕೂಡ ಮತ್ತೆ ನನಗೆ ಸ್ಪಷ್ಟವಾಗಿ ಹೇಳು, ಏನಾಗಿದೆ. ಒಂದು ಮಾತು ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ನಿನ್ನೆಲ್ಲ ಕೆಲಸಕ್ಕೆ ನೀನು ವಿಶ್ವಾಸ ಮಾಡಬೇಕಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಾವು ಒಬ್ಬನೇ ಅಂತ ಹೇಳ್ತಾರೆ. ಅಹಮೇವ ಹಿತೇ ಕೃಷ್ಣೆ ವಿಶ್ವಾಸ್ಯ ಸರ್ವಕರ್ಮಸು. ಕಂಡ ಇಷ್ಟು ಹೇಳಿಬಿಟ್ಟ ಅಂದರೆ ಹೆಂಗಸರಿಗೆ 1000 ಆನೆ ಬಲ ಬಂದುಬಿಡ್ತದೆ. ಏನು ಹೇಳಬೇಕಾಗಿಲ್ಲ, ನೀ ಏನು ಮಾಡ್ತಿ ಮಾಡು, ನಾನಿದ್ದೀನಿ. ಧೈರ್ಯ. ನನ್ನ ಗಂಡ ನನ್ನನ್ನು ಯಾವುದೇ ಸಂದರ್ಭದಲ್ಲಿ ತಿರಸ್ಕಾರ ಮಾಡೋದಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ನಾ ಮಾಡಿದ್ದನ್ನೇ ಸರಿ, ಅದು ಮಕ್ಕಳ ಮುಂದಿರ್ಬೋದು, ಅದು ಹೊರಗಿನವ್ರ ಮುಂದಿರ್ಬೋದು, ಬಂಧುಗಳ ವರ್ಗದವ್ರ ಮುಂದಿರ್ಬೋದು, ನನ್ನ ಗಂಡ ನನ್ನನ್ನು ಸಂಪೂರ್ಣವಾಗಿ ಒಪ್ಕೊತಾನೆ ಅಂತ ಒಬ್ಬ ಹೆಂಡತಿಗೆ ವಿಶ್ವಾಸ ಬಂದು ಬಿಡ್ತು ಅಂತಂದರೆ ಸಂಸಾರವನ್ನು ಲೀಲಾಜಾಲವಾಗಿ ನಡೆಸ್ತೀನಿ. ಮುಂದಕ್ಕೇನು ತಪ್ಪುಗಳು ಯಾಕೆಂದರೆ ನಡೆಯೋ ಮಗು ಎಡಬೋದು ಅನ್ನೋದು ಸಹಜ. ಯಾವುದೋ ನಿರ್ಧಾರ ಮಾಡಿರ್ತೀನಿ, ಆ ನಿರ್ಧಾರವನ್ನು ಸರಿ ಇದೆ ನೀ ಮಾಡೋ, ಈ ಸರ್ತೆ ತಪ್ಪ, ಮುಂದಿನ ಸರ್ತೆ ನಾನು ನೋಡ್ಕೊತೀನಿ, ಮಾಡಿ ನೀನು. ಅಡುಗೆ ಹಾಳಾಗೋಯ್ತಾ ಪರವಾಗಿಲ್ಲ, ಇವತ್ತು ಆಗಿದೆ, ನಾಳೆನೂ ಇದೆಯಲ್ಲ ಅಂತ ಹೇಳಿಬಿಟ್ರೆ, ನೋಡಿದ್ಯಾ ನಾನು ಮಾಡಿರುವಂಥ ಅಡುಗೆ ಕೆಟ್ಟದಾಗಿದೆ, ಆದರೂ ತಿಂದುಬಿಟ್ಟು ಇವತ್ತು ಸರಿ ಹೋಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಮಾಡು ಅಂತ ಹೇಳಿದ್ದಾರೆ ಅಂದರೆ ನಾಳೆ ಯಾವತ್ತು ಶಕ್ತಿ ಇದನ್ನು ಸರಿನೇ ಮಾಡಬೇಕು, ಮಾಡ್ತಾರೆ ಕೂಡ. ಅದೊಂದು ಆತ್ಮಬಲವನ್ನು ತುಂಬತಕ್ಕಂತಹ ಕ್ರಮ. ನೀನೇನು ಹೆದರಬೇಡ, ನಾನು ನಿನ್ನ ಜೊತೆಗಿದ್ದೀನಿ, ನೀನು ಎಲ್ಲ ಕೆಲಸವನ್ನು ನಿಸ್ಸಂಕೋಚವಾಗಿ ಮಾಡ್ಬೋದು, ಮಾಡು. ತಪ್ಪಾಯ್ತಾ ಏನು ಚಿಂತೆ ಮಾಡಬೇಡ, ನಾನು ಇದ್ದೀನಿ ಅನ್ನುವಂತಹ ಧೈರ್ಯ ಅದು ಏನು ಮಾಡ್ತದೆ ಅಂದರೆ ಕೆಲಸ ಬರದೇ ಇದ್ದವ್ರಿಗೆ ಕೆಲಸ ಕಲಿಸ್ಬಿಡ್ತದೆ. ತಪ್ಪುಗಳಾಗ್ತಿರೋರು ಸರಿ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಸಹಜವಾಗಿಯೇ ಅವರಿಗೆ ತಪ್ಪು ಮಾಡಬಾರ್ದು ಅಂತಿರ್ತದೆ, ಆಕಸ್ಮಿಕವಾಗಿ ಆಗಿಬಿಟ್ಟಿರ್ತದೆ. ಆದರೆ ಆ ಗಂಡನ ರಕ್ಷಣೆ, ಆ ಆತ್ಮಬಲವನ್ನು ವೃದ್ಧಿ ಮಾಡತಕ್ಕಂತಹ ಮಾತುಗಳು ಅದು ಸಂಸಾರದಲ್ಲಿ ಅತ್ಯಧಿಕವಾದಂತಹ ಚೈತನ್ಯವನ್ನು ಸ್ತ್ರೀ ಸಾಮಾನ್ಯರಿಗೆ ತಂದುಬಿಡ್ತದೆ. ಅದಕ್ಕೋಸ್ಕರವಾಗಿಯೇ ಪ್ರಾಚೀನರಲ್ಲೆಲ್ಲ ಯಾವುದ್ಯಾವುದು ಗಂಡನ ಬಗ್ಗೆ ತ್ಯಾಗ ಮಾಡ್ಬೋದು, ಏನು ಬೇಕಾದ್ದು ತ್ಯಾಗ ಮಾಡಲಿಕ್ಕೆ. ಗಾಂಧಾರಿಯ ವಿಷಯಕ್ಕೆ ಬಂದಾಗ ಗಾಂಧಾರಿ ದೇವಿ ತಾನು ತನ್ನ ಕಣ್ಣುಗಳನ್ನು ತ್ಯಾಗ ಮಾಡಿದ್ಲಂತೆ. ಜನ್ಮಪೂರ್ತಿ ಕಣ್ಣಿದ್ರೂ ಕೂಡ ಕಣ್ಣಿಲ್ಲದೆ ಇದ್ದವಳು ಹಾಗೆ ನಡ್ಕೊಂಡ್ಲಂತೆ. ನನ್ನ ಗಂಡನಿಗೆ ಇಲ್ಲದಂತಹ ಪ್ರಾಪಂಚಿಕ ಪದಾರ್ಥದ ದೃಶ್ಯಮಾನವಾದ ಸೊಬಗು ನೋಡಿದರೆ ಏನು ಸುಖ ಉಂಟಾಗ್ತದೆ, ಆ ಸೊಬಗು ನನ್ನ ಗಂಡನಿಗೆ ಇಲ್ಲ ಅಂದರೆ ನನಗೆ ಬೇಡ. ಆ ತ್ಯಾಗ ಆ ದೃಷ್ಟಿಯಲ್ಲಿ ಹೊರಟಿರ್ತಕ್ಕಂಥದ್ದು. ಗಂಡ ಗಯಾಶ್ರಾದ್ದಕ್ಕೆ ಹೋಗಿ ಬಂದ, ಗಂಡ ಬಿಟ್ಟ, ನಮ್ಮ ಯಜಮಾನ್ರ ತಾನೇರಿ ಬಿಟ್ಟಿದ್ದಾರೆ, ನಾ ತಿನ್ಬೋದು ಅಂತ ಯಾವ ಹೆಂಡತಿನೂ ಯೋಚನೆ ಮಾಡದೇ ಇರತಕ್ಕಂಥ, ಅವ್ರು ತಿನ್ನೋದಿಲ್ಲ, ನನಗೆ ಬೇಡ. ಬೇಕಾದಷ್ಟು ಕಡೆ ನೋಡ್ತೀವಿ, ವಿದೇಶಿ ಸಂಸ್ಕೃತಿಯ ವ್ಯಾಮೋಹಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಇದೊಂದು ಅಪರೂಪದ ವಿಚಾರ ಅಂತ ಅನಿಸಿದ್ರೂ ಕೂಡ ಸ್ವದೇಶಿ ಜಾಡ್ಯ ಇರತಕ್ಕಂಥವ್ರು, ನಮ್ಮ ದೇಶದ ಅನ್ನ ಆಹಾರ ಉಸಿರು ಇಲ್ಲಿಯ ನೈಜವಾಗಿರ್ತಕ್ಕಂತಹ ಸಂಸ್ಕಾರಗಳನ್ನು ರೂಢಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳಾ ಮಣಿ ಗಂಡನಿಗೆ ಬೇಡ ನಾನು ಬಿಡ್ತೀನಿ, ಮಕ್ಕಳಿಗೆ ಬೇಡ ಅಂದರೆ ಬಿಡೋದು ಅಂತ ಅನ್ನೋದಿಲ್ಲ. ಅದು ತುಂಬ ಅತೀ ಕ್ವಚಿತ್ ಪ್ರದೇಶದಲ್ಲಿ ನೋಡ್ಬೋದು. ಸಾಮಾನ್ಯ ಆಕಾರೇಣ
ತನ್ನೊಂದಿಗೆ ಅತ್ಯಧಿಕವಾಗಿರತಕ್ಕಂತಹ ಭಾವನಾ ವಿನಿಮಯವನ್ನು ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ತನ್ನ ಗಂಡ. ಅವನಿಗೆ ಬೇಡ, ನಾನು ಬಿಡ್ತೀನಂತ. ಅದು ಯಾಕೆ ಬಿಡ್ತೀನಿ? ನಿನಗೆ ಬೇಡೇನೋ, ನನಗೆ ತುಂಬ ಇಷ್ಟ, ಮತ್ತು ಯಾಕೆ ಬಿಟ್ಟಿದೆಯಾ? ನನ್ನ ಗಂಡಂಗೆ ಬೇಡ, ಅದಕ್ಕೆ ಬಿಟ್ಟಿದ್ದೀನಿ. ಅದೊಂದು ಭಾಳ ಅದ್ಭುತವಾದಂಥದ್ದು. ಆ ವಿಧವಾದಂತಹ ತ್ಯಾಗ ಬುದ್ಧಿ ಹೆಂಗಸರಿಗೆ ಬರಲಿಕ್ಕೆ ಏನು ಕಾರಣ ಅಂದರೆ, ಈ ರೀತಿಯಲ್ಲಿ ಆತ್ಮಬಲವನ್ನು ವೃದ್ಧಿಸ್ತಕ್ಕಂತಹ ಪತಿಯ ಚರ್ಯ ಅನ್ನೋದು ಅದಕ್ಕೆ ಕಾರಣ ಆಗಿರ್ತದೆ. ಅವನ ಜೊತೆಗೆ ಜೀವನದಲ್ಲಿ ಕಳೆದಿರತಕ್ಕಂತಹ ಪ್ರತಿಯೊಂದು ರಸಮಯವಾಗಿರ್ತಕ್ಕಂತಹ ನಿಮಿಷಗಳು ಅವರನ್ನು ಅವನ ನಂತರದಲ್ಲಿಯೂ ಕೂಡ ನಾನಾ ವಿಧವಾದಂತಹ ತ್ಯಾಗಕ್ಕೆ, ಈ ದೃಷ್ಟಿಯಲ್ಲಿ ಸ್ತ್ರೀಯರೆಲ್ಲರೂ ಕೂಡ ವಿಧವಾ ಧರ್ಮಗಳನ್ನು ಆಚರಿಸಲಿಕ್ಕೆ ಆರ್ಷ ಸಂಸ್ಕೃತಿಯಲ್ಲಿ ಮುಂದೆ ಬಂದರೆ ಹೊರತಾಗಿ ಈ ತ್ಯಾಗದ ಬುದ್ಧಿ ಇರಲಿಲ್ಲ, ಈ ಮನೋಬಲವನ್ನು ತುಂಬತಕ್ಕಂತಹ ಪುರುಷ ವರ್ಗದವರು ಇರಲಿಲ್ಲ ಅಂದರೆ ಸ್ತ್ರೀಯರಿಗೆ ಅಷ್ಟು ತ್ಯಾಗ ಮಾಡ್ತಕ್ಕಂಥ ಬುದ್ಧಿನೇ ಬರ್ತಿರಲಿಲ್ಲ. ಆಶ್ಚರ್ಯಪಡ್ತಾರೆ ವಿದೇಶಿ ಸಂಸ್ಕೃತಿಯವರು. 50 ವರ್ಷದಿಂದ ನೀನೇ ಗಂಡ ಅವಳ ಹೇಳ್ತೀನ, ಏನೋ ಇದು ನಿಮ್ಮ ಸಂಸಾರ? ನನಗೆ ಎಲ್ಲೋ ನಡೆಯೋದು ಹೇಳ್ತಿಲ್ಲ. ಇವತ್ತಿಗೆ ಅಟ್ ಪ್ರೆಸೆಂಟ್ ಸ್ಟೇಜ್, ಇವತ್ತಿಗೆ ಪ್ರಪಂಚದಲ್ಲಿ ನಮ್ಮ ಋಷಿ ಸಂಸ್ಕೃತಿಯನ್ನು ಬಿಟ್ಟು ಹೊರಗಿನವರಲ್ಲೆಲ್ಲರಲ್ಲೂ ಕೂಡ ಇದೊಂದು ಅದ್ಭುತವಾದಂತಹ ಕುತೂಹಲಭರಿತವಾದಂತಹ ವಿಚಾರ. ಯಾಕೆ ಅಂದರೆ ಇಲ್ಲಿ ದಾಂಪತ್ಯದಲ್ಲಿ ತ್ಯಾಗಕ್ಕೆ, ಬದ್ಧತೆಗೆ, ಶ್ರದ್ಧೆಗೆ, ಸಂಸ್ಕಾರಕ್ಕೆ, ಕೊಡುವಿಕೆಗೆ, ತೆಗೆದುಕೊಳ್ಳುವಿಕೆಗೆ, ಅನುರಾಗಕ್ಕೆ, ಆರ್ದ್ರತೆಗೆ, ಚಿಂತನೆಗೆ, ಪ್ರೀತಿಗೆ, ವೈಮನಸ್ಯಕ್ಕೆ, ಸಾಮರಸ್ಯಕ್ಕೆ, ಪರಸ್ಪರರಲ್ಲಿ ಅಂಗೀಕಾರ ಅಂತನ್ನೋದು ಪ್ರತಿ ಕ್ಷಣದಲ್ಲಿದೆ. ಅದೇ ಈ ದಾಂಪತ್ಯದಲ್ಲಿರ್ತಕ್ಕಂಥ ಅದ್ಭುತವಾದಂತಹ ಸ್ವಾರಸ್ಯ. ಅದನ್ನು ಚೆನ್ನಾಗಿ ಆಸ್ವಾದನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರೂ ಕೂಡ ಏನು ಮಾಡಲಿಕ್ಕೆ ಹೋಗೋದಿಲ್ಲ ಅಂತಂದರೆ ತನ್ನ ದಾಂಪತ್ಯ ಚೆನ್ನಾಗಿಲ್ಲ ಅಂತ ಅನ್ಲಿಕ್ಕೆ ಹೋಗೋದಿಲ್ಲ. ಅದು ಚೆನ್ನಾಗಿದೆ ಅಂತ ಅನ್ಬೇಕು ಅಂತಂದರೆ ಅದನ್ನು ಆಸ್ವಾದನೆ ಮಾಡ್ತಕ್ಕಂಥ ಕಲೆಗಾರಿಕೆ ಇರಬೇಕು. ತ್ಯಾಗದಲ್ಲಿದೆ ಇದು. ಇದು ಪ್ರೀತಿಸುವಿಕೆಯಲ್ಲಿದೆ, ಇದು ಅನುರಾಗದಲ್ಲಿದೆ, ಇದು ಪರಸ್ಪರರ ಸಂಬಂಧದ ಮೇಲೆ ಇರತಕ್ಕಂಥ ನಂಬಿಕೆಯ ಮೇಲಿದೆ. ಈ ಸಂಸ್ಕೃತಿ ಬಹಳ ವಿಲಕ್ಷಣವಾದಂಥದ್ದು. ಇಂಥ ಒಂದು ಭಾವನಾಮಯವಾಗಿರ್ತಕ್ಕಂತಹ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂತಹ ದಂಪತಿಗಳು ಇರುವರು ಕೂಡ ಪರಸ್ಪರರಲ್ಲಿ ಏನಿರ್ತಾರೆ ಅಂದರೆ ಕಾಳಜಿ ಹೊಂದಿರ್ತಾರೆ. ಅದು ವಯಸ್ಸು ಇರಲಿ, ವಯಸ್ಸು ಕಳೆದು ಹೋಗಿರಲಿ. ಏನ್ರಿ, ಈ ವಯಸ್ಸಿನಲ್ಲೂ ನಿಮ್ಮ ಯಜಮಾನರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು? ಅಲ್ರಿ, ಇನ್ಯಾರದ ಬಗ್ಗೆ ಯೋಚನೆ ಮಾಡೋದು? ನಮ್ಮ ಯಜಮಾನರ ಬಗ್ಗೆ ನಾನು ತಾನೇ ಯೋಚನೆ ಮಾಡಬೇಕು. ಅವ್ರು ಊಟ ಮಾಡಿದ್ರೋ ಇಲ್ಲೋ ಅಂತ ಅನ್ನೋದು ನನಗೆ ಅಲ್ಲ. ವಯಸ್ಸು ನಿಮ್ಗೆ ಈಗಿನ 80 ಹೋದ್ರಿ, ಈಗಿನ 80 ಅಷ್ಟೇ. ನಮ್ಮ ಯಜಮಾನರಿಗೆ ನನಗಿಂತ ಜಾಸ್ತಿ ಆಗಿದೆ. ಈ ವಿಧವಾಗಿರತಕ್ಕಂತಹ ಕಾಳಜೀಪರವಾದಂತಹ ಮಾತುಗಳನ್ನೆಲ್ಲ ಏನು ನೋಡ್ತೀವಿ, ಕೇಳ್ತೀವಿ, ಇದಕ್ಕೆಲ್ಲ ಇರತಕ್ಕಂಥ ಆಂತರ್ಯವನ್ನು ಶಾಸ್ತ್ರದಲ್ಲಿ ನೀವು ಗಮನಿಸ್ಲಿಕ್ಕೆ ಹೊರಟ್ರೆ ಬಹಳ ವಿಸ್ತಾರವಾದಂತಹ ಹಿನ್ನೆಲೆ. ಏನಂತಂದರೆ, ಗಂಡ ಹೆಂಡತಿಗೆ ಕೊಟ್ಟಿರ್ತಕ್ಕಂಥ ಆತ್ಮಬಲ ಅದು ಹೆಂಡತಿಯನ್ನು ತ್ಯಾಗಕ್ಕೆ ಪ್ರೇರೇಪಿಸ್ತದೆ. ಆ ರೀತಿಯಲ್ಲಿ ಹೇಳ್ತಾರೆ, ಅಹಮೇವ ಹಿತೇ ಕೃಷ್ಣೇ ವಿಶ್ವಾಸ್ಯ ಸರ್ವಕರ್ಮಸು ಅಹಂ ಆಪತ್ಸು ಚಾಪಿತ್ವಾಂ ಮೋಕ್ಷಯಾಮಿ ಪುನಃ ಪುನಃ. ನಿನ್ನ ಪ್ರತಿಯೊಂದು ಆಪತ್ಕಾಲದಲ್ಲಿ ನಿನ್ನನ್ನು ಆಪತ್ತಿನಿಂದ ಎತ್ತಿ ನಿನ್ನನ್ನು ಪ್ರತಿ ಬಾರಿಯೂ ಕೂಡ ಸಂರಕ್ಷಣೆ ಮಾಡಿಕೊಳ್ತಕ್ಕಂಥವನು ನಾನು. ವಿಶ್ವಾಸ್ಯ ಸರ್ವಕರ್ಮಸು, ಪ್ರತಿಯೊಂದು ಕಡೆಗೂ ನೀನು ನನ್ನನ್ನು ವಿಶ್ವಾಸ ಮಾಡಲೇಬೇಕಾದಂಥ ವ್ಯಕ್ತಿನ. ಆದ್ದರಿಂದ ನನ್ನ ಹತ್ತಿರದಲ್ಲಿ ನಿನ್ನೆಲ್ಲ ಅಭಿಪ್ರಾಯವನ್ನು ಹೇಳಿಬಿಟ್ಟು ಅತಿ ಶೀಘ್ರದಲ್ಲಿ ಬೇರೆಯವರಿಗೆ ಗೊತ್ತಾಗದೇ ಇರೋ ಹಾಗೆ ನಿನ್ನ ಸ್ಥಾನವನ್ನು ನೀನು ಸೇರಿಕೊಂಡು ಬಿಡು. ಆಗ ಇಷ್ಟು ಹೇಳ್ತಿರೋ ಹಾಗೇನೆ ದ್ರೌಪದಿ ದೇವಿ ಅಂತಾಳೆ, ಅಶೋಚ್ಯತ್ವಂ ಕುತಸ್ತಸ್ಯಾಹ ಯಸ್ಯಾಹ ಭರ್ತ ಯುಧಿಷ್ಠಿರಃ ಜಾನನ್ ಸರ್ವಾಣಿ ದುಃಖಾನಿ ಕಿಮ್ಮಾಂ ಭೀಮಾನು ಪೃಚ್ಛಸಿ. ಏನಾಯಿತು, ಯಾಕೆ ದುಃಖ ಪಡ್ತಿದ್ದಿ ಅಂತ ಕೇಳ್ತಿದ್ದೀಯಲ್ಲ. ಯಾವಳಿಗೆ ಯುಧಿಷ್ಠಿರ್ನಂತಹ ಒಬ್ಬ ವ್ಯಕ್ತಿ ಗಂಡನಾಗಿರ್ತಾನೋ ಅವಳು ದುಃಖ ಪಡದೆ ಭೂಪ್ರಪಂಚದಲ್ಲಿ ಇರ್ತಾಳೆ ಹೆಂಗೆ? ಬೈಯೋದಕ್ಕೂ ಎಷ್ಟು ಆಲಂಕಾರಿಕವಾದಂತಹ ಮಾರ್ಗ ಇದೆ ನೋಡ್ರಿ. ಯುಧಿಷ್ಠಿರನಂತಹ ಒಬ್ಬ ವ್ಯಕ್ತಿ ಗಂಡಾಂತಾಗಿ ಸಿಕ್ಕಿಬಿಟ್ರೆ ಅವನ ಹೆಂಡತಿಯಾದವಳು ದುಃಖ ಪಡದೆ ಇರ್ಲಿಕ್ಕೆ ಸಾಧ್ಯವಾ?
ಅಂದರೆ ನನ್ನ ಇವತ್ತಿನ ಎಲ್ಲ ದುಃಖಕ್ಕೆ ಕಾರಣ ಯುಧಿಷ್ಠಿರ ಅಂತ ಪರ್ಯವಸಾನ. ಅದನ್ನು ಹೇಳೋ ಕ್ರಮ ಮಾತ್ರ ಇಷ್ಟು ಚಂದ ಹೇಳ್ತಾಳೆ. ಯನ್ಮಾಂ ದಾಸೀ ಪ್ರವಾದೇನ ಪ್ರಾತಿಕಾಮಿ ತದಾನಯತ ಸಭಾಯಾಂ ಪರಿಷನ್ ಮಧ್ಯೆ ತನ್ಮಯ ಮರ್ಮಾಣಿ ಕೃಂತತಿ. ಒಬ್ಬ ಯಕ್ಕಶ್ಚಿತ್ ಪ್ರಾತಿಕಾಮಿ, ಹೇಳಿದ್ದ ಕೆಲಸ ಹೇಳಿದ್ದ ಶಬ್ದ ಬಿಟ್ಟು ಬೇರೆ ಶಬ್ದ ಆಡೋದು ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿಯನ್ನು ಸೇವಕರಲ್ಲಿ ಪ್ರಾತಿಕಾಮಿ ಅಂತ ಕರೀತಾರೆ. ಪ್ರಾತಿಕಾಮಿ ಅಂತಂದರೆ ಸೇವಕರಲ್ಲಿ ಅನೇಕ ಪ್ರಭೇದ ಇದೆ. ಪ್ರಾತಿಕಾಮಿ ಅಂತನ್ನೋ ಸೇವಕನ ಕೆಲಸ ಏನಂತಂದರೆ ಅವನಿಗೆ ಕಿವಿ ಕೇಳಿಸ್ತದೆ, ಬಾಯಿ ಮಾತಾಡ್ಲಿಕ್ಕೆ ಬರ್ತದೆ. ಅವನಿಗೆ ಬುದ್ಧಿ ಅಂತನ್ನೋದು ಕೆಲಸ 100% ಮಾಡಬಾರ್ದು. ಅಂಥವ್ರನ್ನೇ ಆ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಅವನಿಗೆ ಏನು ಮಾಡ್ತಿರ್ಬೇಕು, ಎರಡೇ ಇಂದ್ರಿಯ ಸರಿಯಾಗಿ ಕೆಲಸ ಮಾಡ್ತಿರ್ಬೇಕು. ಒಂದು ಕಿವಿ, ಇನ್ನೊಂದು ಬಾಯಿ. ಅವನ ತಲೆ ಅವನದು ಕೆಲಸ ಮಾಡಬಾರ್ದು. ಅವನ ತಲೆಯನ್ನು ಮೊದಲೇ ಹೇಳ್ಬಿಟ್ಟಿರ್ತಾರೆ, ನೀನು ತಲೆ ಉಪಯೋಗಿಸ್ಬೇಡ, ನೀ ಏನು ಮಾಡಬೇಕು, ಹೇಳಿದ್ದನ್ನು ಮಾತ್ರ ಮಾತಾಡಬೇಕು. ಅಂದರೆ ಸರ್ವಸ್ವವನ್ನು ಜೀವನದಲ್ಲಿ ಅವನೇನು ಮಾಡಿಬಿಟ್ಟಿರ್ತಾನೆ ಅಂದರೆ ರಾಜಕಾರ್ಯಕ್ಕೆ ಸೇರ್ಕೊಳ್ಬೇಕಾದಂತಹ ಸಂದರ್ಭದಲ್ಲೇ ಕಳ್ಕೊಂಡ್ಬಿಟ್ಟಿರ್ತಾನೆ ಅವನು. ಅಂದರೆ ತನ್ನ ಸ್ವಂತ ಬುದ್ಧಿವಂತಿಕೆಯನ್ನು ಏನು ಮಾಡಿಬಿಟ್ಟಿರ್ತಾನೆ ಅಂದರೆ ಆ ಕೆಲಸಕ್ಕೋಸ್ಕರ ಮಾರಾಟ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಕೆಲಸಕ್ಕೆ ಅವನಿಗೆ ಬುದ್ಧಿ ಬಳಸಬೇಡ ಅಂತ ಹೇಳ್ಬಿಟ್ಟಿರ್ತಾರಲ್ಲ ಅವನಿಗೆ, ಅದರಿಂದ ಬಳಸೋ ಹಂಗಿಲ್ಲ ಅವನು. ಅಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು ಹರಣ ಮಾಡಿಬಿಟ್ಟಿರ್ತಾರೆ. ನೀವು ನಿಮ್ಮ ಕೆಲಸ ಮಾಡಬೇಕಾದ್ರೆ ನೀವು ನಿಮ್ಮದನ್ನು ಏನೂ ಉಪಯೋಗಿಸ್ಬೇಡ್ರಿ, ನಾವೇನು ಹೇಳಿದ್ದೀವಿ ಹಂಗೆ ಮಾಡಿರಿ ಅಂದ ಮಾತ್ರ ನಿಮ್ಮನ್ನು ಕೆಲಸಕ್ಕೆ ಇಟ್ಕೋತೀವಿ ಅಂದರೆ ಕೆಲಸದ ಸಲುವಾಗಿ ಏನೇನು ಮಾಡ್ಕೊಂಡ ಅವನು, ತನ್ನ ಸ್ವಂತಿಕೆ, ತನ್ನ ಸ್ವಂತದ ಅಭಿಪ್ರಾಯ, ತನ್ನ ಅನುಭವಗಳು, ಆ ಅನುಭವದಿಂದ ಗಳಿಸಬಹುದಾಗಿರ್ತಕ್ಕಂತಹ ಒಂದು ವಿಲಕ್ಷಣವಾದಂತಹ ಮಾನಮರ್ಯಾದಾದಿಗಳು, ಇದನ್ನು ಯಾವುದನ್ನೂ ಕೂಡ ಪಡೀಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಸೇವಕ ವೃತ್ತಿ ಇದ್ದರೆ ಅದು ಪ್ರಾತಿಕಾಮಿ ವೃತ್ತಿ ಅಂತ. ಹೆಚ್ಚೇನೂ ಮಾಡೋ ಹಾಗಿಲ್ಲ. ಅಂತಹ ಒಬ್ಬ ಯಕ್ಕಶ್ಚಿತ್ ಪ್ರಾತಿಕಾಮಿ ಏನು ಮಾಡ್ದ ಅಂತಂದ್ರೆ ನನ್ನ ಬಗ್ಗೆ ಬಂದು ಮಾತಾಡ್ದ. ಆನಂತರದಲ್ಲಿ ದುಶ್ಯಾಸನಂತವನು ನನ್ನನ್ನು ಕೂದಲನ್ನು ಹಿಡಿದು ರಜಸ್ವಲಾವಸ್ಥೆಯಲ್ಲಿ ನನ್ನ ಕೂದಲನ್ನು ಹಿಡಿದು ಎಳೆದ. ಯಾಕೆಂದರೆ ಆ ಅವಸ್ಥಾನೇ ತುಂಬ ದುಃಖಮಯವಾದಂಥದ್ದು. ಅದರಲ್ಲಿ ಕೇಶ ಪರಾಮರ್ಶವನ್ನು ಮಾಡಿದ. ಅಲ್ಲಿ ಸಾಮಾನ್ಯರಲ್ಲ, ಏಕವಸ್ತ್ರಳು ಏಕವ್ಯಸನಳು ಆಗಿರತಕ್ಕಂತಹ ನನಗೆ ಸಭಾಮಧ್ಯದಲ್ಲಿ ಬರಲಿಕ್ಕೆ ಆ ಸಮಯದಲ್ಲಿ ಸಾಧ್ಯವೇ ಇಲ್ಲ. ಅಂಥದ್ದೊಂದು ದೇಹದಲ್ಲಿ ದುಃಖಮಯವಾದಂತಹ ಸನ್ನಿವೇಶವನ್ನು ಎದುರಿಸ್ತಕ್ಕಂತಹ ಕಾಲ ಅದು ನಂದು. ಆ ಕಾಲದಲ್ಲಿ ಎಲ್ಲರೂ ಎದುರಿಗೆ ಬರೋ ಹಾಗಾಯಿತು. ಕಾರಣ ದುರ್ಯೋಧನ, ಅತ್ತೆಮಾವಂದರಾಗಿರ್ತಕ್ಕಂತಹ ಧೃತರಾಷ್ಟ್ರ ಗಾಂಧಾರಿಯರು, ಭೀಷ್ಮಾಚಾರ್ಯರು, ವಿದುರ, ದ್ರೋಣಾಚಾರ್ಯರು, ಇವರ ಎಲ್ಲರ ಮಧ್ಯದಲ್ಲಿ ನನ್ನನ್ನು ಕೂದಲು ಹಿಡ್ಕೊಂಡು ಎಳ್ಕೊಂಡು ಬಂದ. ಕೇಶೇ ಗೃಹ್ಯ ಸಭಾಂನೀತ ತ್ವಯಿ ಜೀವತಿ ಭಾರತ. ನೀನು ಬದುಕಿದ್ದಾಗ ಅವ ಆ ಕೆಲಸ ಮಾಡ್ದ ಅಂದರೆ ಏನರ್ಥ, ನೀ ಬದುಕಿದ್ರೆ ಅವ ಬದುಕಿರಬಾರ್ದು ಅಂತ. ಅವ ಆ ಕೆಲಸ ಮಾಡಿದ, ಅವ ಆ ಕೆಲಸ ಮಾಡಿ ಬದುಕಿದ್ದಾನೆ ಅಂದರೆ ಏನರ್ಥ, ಅವ ಇನ್ನೂ ಸತ್ತಿಲ್ಲ ಅಂತಂದರೆ ಮುಂದಿನ ಕಾರ್ಯಕ್ರಮ ನಿಮ್ದು ಅದೇನೆ, ಬೇರೆ ಕೆಲಸ ಮಾಡಬಾರ್ದು ನೀವು ಅಂತ. ಅಲ್ಲಿಂದ ಅರಣ್ಯಕ್ಕೆ ಬಂದೆ. ಅಲ್ಲಿ ಅಪಮಾನ ಆಯಿತು, ಅರಣ್ಯಕ್ಕೆ ಬಂದೆ. ಕೋಟಿಕಾಶ್ಯನ ಜೊತೆಗೆ ಜಯದ್ರಥ ಬಂದ. ಜಯದ್ರಥ ಬಂದು ಅಲ್ಲಿ ವಿಪರೀತವಾದಂತಹ ಹಿಂಸ್ರ ಮೃಗಗಳು, ಕಾಮ್ಯಕವನದಲ್ಲಾಗಲಿ ದ್ವೈತವನದಲ್ಲಾಗಲಿ ನಾನಾ ರೀತಿಯಾದಂಥ ಹಿಂಸ್ರ ಮೃಗಗಳ ಮಧ್ಯದಲ್ಲಿ ವನದಲ್ಲಿ ನಾವು ವನಚಾರಿಗಳಾಗಿ ಸಂಚಾರ ಮಾಡ್ತಕ್ಕಂಥ ಘೋರವಾದ ಪರಿಸ್ಥಿತಿಗೆ ನಮ್ಮನ್ನು ದೂಡಿದರು. ಯಾಕೆ ಅಂದರೆ ಮೊದಲನೇ ಮಾತೇ ಹೇಳಿಬಿಟ್ಟಿದ್ದಾಳೆ ಅವಳು. ಇಷ್ಟೆಲ್ಲ ದುಃಖಕ್ಕೆ ಏನು ಕಾರಣ ಅಂತಂದರೆ ಯುಧಿಷ್ಠಿರನಂಥ ಗಂಡನನ್ನು ಪಡೆದ ಮೇಲೆ ಒಬ್ಬ ಹೆಣ್ಮಗಳು ಅವಳು ದುಃಖ ಪಡೆದೇ ಇರಲಿಕ್ಕೆ ಹೆಂಗೆ ಸಾಧ್ಯ ಅಂತ ಏನೇನು ಪಟ್ಟಿದ್ದಾಳೆ ಅದನ್ನ ಹೇಳಿಬಿಡ್ತಾಳೆ. ಇನ್ನು ಆವಾಗ ಅವನು ಜಯದ್ರಥ ಅವನು ಅಪಮಾನ ಮಾಡ್ದ. ಅಪಮಾನ ಮಾಡಿದ ನಂತರದಲ್ಲಿ ಈ ಯುಧಿಷ್ಠಿರ ಏನು ಮಾಡ್ದ, ಜಯದ್ರಥನನ್ನು ಕೊಲ್ಲಬೇಕು ಅಂದರೆ ದುಶ್ಯಲೆ ವಿಧವೆ ಆಗಿಬಿಡ್ತಾಳೆ. ಅವಳು ನಮ್ಮ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಣ್ಣು ಮಗಳು, ಕೊಲ್ಲಬೇಡ ಅವಳನ್ನು ಅಂತ ಹೇಳಿ ಜಯದ್ರಥನನ್ನು ಬದುಕಿ ಉಳಿಸಿದರು. ವಾಸ್ತವದಲ್ಲಿ ಅವನನ್ನು ಬದುಕಿಸಿದ್ರು ಅಂದರೆ ಹೆಂಗೆ ಬದುಕಿಸಿದ್ರು ಅಂದರೆ ಅವನೊಂಥರ ಜೀವಚ್ಛವ, ಅಂದರೆ ಬದುಕಿದ್ದು ಸತ್ತಂತಹ ಅವಸ್ಥೆಯನ್ನು ಅವನಿಗೆ ನಿರ್ಮಾಣ ಮಾಡಿದ್ರು. ಅವನಿಗೆ ಚೂಡಾಕರ್ಮ ಮಾಡಿದ್ದು. ಚೂಡಾಕರ್ಮ ಅಂದರೆ 5 ಕಡೆ ಅವನಿಗೆ ಕೂದಲುಗಳನ್ನು ಉಳಿಸಿ ಅವನ ತಲೆಯನ್ನು ಬೋಳಿಸಿ ಅವನಿಗೆ
10 ಸರ್ತೆ ಅವನ ಬಾಯಿಂದ ಹೇಳಿಸಿದ್ರು, ದ್ರೌಪದಿಯ ದಾಸ ನಾನು ಅಂತ ಹೇಳು ಅಂದರೆ ಬಿಡ್ತೀನಿ ಅಂತ ಹೇಳಿ ಇದನ್ನು ಹೇಳೋ ಹಂಗೆ ಮಾಡಿ ಅವನನ್ನು ನಾನಾ ಪರಿಯಲ್ಲಿ ಅವನಿಗೆ ಇರ್ತಕ್ಕಂತಹ ಎಲ್ಲ ಸಮುದಾಯದ ಮಧ್ಯದಲ್ಲಿ ಅವನನ್ನು ಸಂಪೂರ್ಣ ಅಪಮಾನಕ್ಕೆ ಈಡು ಮಾಡಿ ಅವ ಜೀವಚ್ಛವ ಆಗೋ ಹಂಗೆ ಬಿಟ್ಟಿದ್ರು. ಅಥಾಪಿ ದ್ರೌಪದಿ ದೇವಿ ವಾಕ್ಯಾರ್ಥ ಏನು ಅಂತಂದರೆ ಅವ ಇನ್ನೂ ಬದುಕಿದ್ದಾನೆ ಅಂತ. ಅಂದರೆ ಯಾವ ಕೆಲಸ ಬದುಕಿರುವಂತಹ ವ್ಯಕ್ತಿ ಮಾಡಬಾರದು ಆ ಕೆಲಸ ಮಾಡಿದ್ದಾನೆ ಅಂದರೆ ಅವ ಬದುಕೋ ಅರ್ಹತೆಯನ್ನು ಕಳ್ಕೊಂಡ ಅಂತ ಅರ್ಥ. ಅದನ್ನು ಜಗತ್ತು ಪರಾಮರ್ಶೆ ಮಾಡಲಿ ಮಾಡದೇ ಇರಲಿ, ಅವ ಬದುಕಲಿಕ್ಕೆ ಯೋಗ್ಯವಲ್ಲದ ಕೆಲಸ ಮಾಡ್ದ ಅಂದರೆ ಅವ ಬದುಕಬಾರ್ದು ಬೇಕಾದ್ದಾಗಿ. ಆದ್ದರಿಂದಾಗಿ ಹೀಗೆ ದುಃಖವನ್ನು ಪಟ್ಟೆ. ಅಲ್ಲೆಲ್ಲ ಕಂದ ಮೂಲ ಫಲಾದ್ಯಾಹಾರಗಳನ್ನು ಅನುಭವಿಸ್ಕೊಂಡು ಇಲ್ಲಿ ಬಂದು ಸುದೇಷ್ಣೆಯ ದಾಸಿಯಾಗಿ ಜೀವನವನ್ನು ಮಾಡ್ತಾ ಇದ್ದೇನೆ. ಸತ್ಯ ಧರ್ಮಗಳ ಮಾರ್ಗದಲ್ಲಿ ಇರತಕ್ಕಂತಹ ನಾನು ಎಂಥ ಅದ್ಭುತವಾಗಿರತಕ್ಕಂತಹ ಜೀವನವನ್ನು ನಡೆಸ್ತಿದ್ದೆ ಅಂದರೆ, ನಿತ್ಯ ಜೀವನದಲ್ಲಿ ನನಗೆ ಸುಖಪೋಷಿತವಾದಂತಹ ನನ್ನ ಶರೀರವನ್ನು ಪೋಷಣೆ ಮಾಡಲಿಕ್ಕೆ ಸಹಸ್ರಾರು ಜನ ದಾಸದಾಸಿಯರಿದ್ದರು. ಇವತ್ತು ಅಂಥದ್ರಲ್ಲಿ ಸುದೇಷ್ಣೆಯಂತಹ ಒಬ್ಬಳು ಹೆಣ್ಣು ಮಗಳಿಗೆ ಅವಳಿಗೆ ಬೇಕಾಗಿರತಕ್ಕಂತಹ ಹರಿಚಂದನ ಅಂದರೆ ಗಂಧ, ಪದ್ಮಕ, ಗೋಮೇಧ, ಆಮೇಲೆ ಗೋರೋಚನ ಅಂತ ಬರ್ತದೆ. ಅಂದರೆ ಯಾವ ಗೋರೋಚನ ಇದ್ದು ಬಿಟ್ಟರೆ ಹಸುವಿನ ಹಾಲು ಹಳದಿ ಬಣ್ಣದ್ದಾಗಿ ಕಾಣಿಸ್ತದೆ, ಅದು ಮಾತ್ರ ಇದ್ದಿದ್ದಕ್ಕಷ್ಟೇ ಹಸುವಿನ ಹಾಲು ಹಳದಿ ಆಗೋದು. ಅದು ಕತ್ತಿನ ಹಿಂಭಾಗದಲ್ಲಿ ಇರ್ತದೆ ಹಸುವಿಗೆ, ಅದಿದ್ದರೆ ಮಾತ್ರ ಹಳದಿ ಆಗ್ತದೆ, ಇಲ್ಲದೇ ಇದ್ದರೆ ಬೆಳ್ಳಗಿರ್ತದೆ. ಅದಕ್ಕೇ ಬೇರೆ ಯಾವ ಹಾಲು ಕೂಡ ನಿಮಗೆ ಹಳದಿ ಆಗುವಂತಹ ಪ್ರಸಂಗ ಇರೋದಿಲ್ಲ, ಹಸುವಿನ ಹಾಲು ಮಾತ್ರ ಹಳದಿ ಆಗ್ತದೆ. ಆ ಗೋರೋಚನ ಅಂತ ಅನ್ನೋದನ್ನು ತೆಗೆದು ಏನು ಮಾಡ್ತಾರೆ ಅಂತಂದರೆ ಅನೇಕ ಔಷಧಿ ವಿಷಯಗಳಿಗೆ ಬಳಸ್ಕೊತಾರೆ. ಅದರ ಲೇಪನದಿಂದ ಅನೇಕ ವಿಧವಾದಂತಹ ಚರ್ಮ ರೋಗಗಳು ಮತ್ತು ಚರ್ಮ ಸುಕ್ಕುಗಟ್ಟುವಂಥದ್ದೇನಿದೆಯಲ್ಲ, ಕಾಲ ವ್ಯವಸ್ಥೆ ಬದಲಾವಣೆ ಆಗ್ತಿರೋ ಹಾಗೆ ಮನುಷ್ಯನಿಗೆ ವೃದ್ಧಾಪ್ಯ ಬಂದಿದೆ ಅಂತೇನು ಸುಕ್ಕುಗಟ್ಟೋದು ಅಂತ ಆಗ್ತದೆ. ಆ ಗೋರೋಚನವನ್ನು ಲೇಪಿಸ್ಕೊಂಡು ಬಿಟ್ಟರೆ ಆ ಸುಕ್ಕುಗಟ್ಟೋದು ಅನ್ನೋದು ಕಾಣೋದಿಲ್ಲ. ಇಂಥ ಅನೇಕ ಅದ್ಭುತವಾದಂತಹ ಗಿಡಮೂಲಿಕೆಗಳು. ಅದನ್ನು ನಾನು ಈ ಸುದೇಷ್ಣಾದೇವಿಗೋಸ್ಕರ ನಿತ್ಯದಲ್ಲಿ ಸಾಣೆ ಕಲ್ಲಿನ ಮೇಲೆ ಹಾಕಿ ಅರೆದು ಬಿಟ್ಟು ಅದರಿಂದ ಸಿದ್ಧವಾಗತಕ್ಕಂತಹ ಗಂಧವನ್ನು ಅವಳಿಗೆ ಲೇಪಿಸ್ಕೊಳ್ಳಿಕ್ಕೋಸ್ಕರವಾಗಿ ಮಾಡಿಕೊಡ್ತೇನೆ. ಸಾಹಂ ಬಹೂನಿ ದುಃಖಾನಿ ಗಣಯಾಮಿ ಕೃತೇನತೆ. ಇಂಥದ್ದು ನಾನು ಯಾವ ಕೆಲಸಗಳನ್ನು ನಾನು ಮಾಡಬಾರದು ಮಹಾರಾಣಿಯಾಗಿ ಆ ಕೆಲಸಗಳನ್ನು ಎಲ್ಲವನ್ನೂ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿ ನಿತ್ಯ ಜೀವನದಲ್ಲಿ ಇಂಥ ಮಾನಿಷ್ಠಳಾದಂತಹ ನನಗಿಷ್ಟು ದುಃಖಗಳು ನಿರಂತರವಾಗಿ ಬರ್ತಾ ಇದ್ರೂ ಕೂಡ ಇದನ್ನೆಲ್ಲ ಸಹಿಸಿಕೊಂಡು ನಾನು ಬದುಕ್ತಾ ಇದ್ದರೆ ಆ ವಿರಾಟ್ ರಾಜನ ಭಾವಮೈದ್ನ ಕೀಚಕ ನನ್ನನ್ನು ಕಾಲಿನಿಂದ ಒದ್ದಿದ್ದಾನೆ, ಅವ ಇನ್ನೂ ಬದುಕ್ತಿದ್ದಾನೆ ಅಂದರೆ ನಾ ಹೆಂಗೆ ಬದುಕಲಿ? ಅಂದರೆ ಅವ ಬದುಕ್ತಿದ್ದಾನೆ ಅಂದ್ರೆ ನಾ ಬದುಕಬಾರ್ದು, ನಾ ಬದುಕಿದ್ದೀನಿ ಅಂದರೆ ಅವನಿಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ. ಎರಡೇ. ಈ ರೀತಿಯಲ್ಲಿ ದುಃಖವನ್ನು ಪಡ್ತಾ ಇದ್ದೀನಿ. ನಾನು ಬದುಕಿ ಏನು ಪ್ರಯೋಜನ? ನಮಾಂ ಜಾನಾಸಿ ಕೌಂತೆ ಕಿಂ ಫಲಂ ಜೀವಿತೇನವೇ. ನಾನು ದ್ರುಪದರಾಜನಂತಹ ಒಳ್ಳೆ ಯೋಗ್ಯನಾಗಿರ್ತಕ್ಕಂಥವನ ಪಾಂಚಾಲ ದೇಶದಲ್ಲಿ ಹುಟ್ಟಿದೆ. ದೃಷ್ಟದ್ಯುಮ್ನನ ತಂಗಿ ನಾನು, ಪಂಚಪಾಂಡವರ ಹೆಂಡತಿ, ನನ್ನ ಮಾವ ಪಾಂಡುರಾಜ. ಇಷ್ಟು ಅದ್ಭುತವಾಗಿರತಕ್ಕಂತಹ ವಂಶದಲ್ಲಿ ಹುಟ್ಟಿದೆ. ಇಂಥ ಒಂದು ಅದ್ಭುತ ವಂಶಕ್ಕೆ ಬಂದೆ. ನಿಮ್ಮಂತಹ ಅದ್ಭುತರಾದಂತಹ ಪತಿಗಳನ್ನು ಪಡೆದಿದ್ದೀನಿ. ಇಷ್ಟು ರೀತಿಯಲ್ಲಿ ಉತ್ತಮವಾದಂತಹ ಜೀವನವನ್ನು ನಡೆಸಿರುವಂತಹ ನನಗೆ ನಿತ್ಯ ಬಂದು ಪೀಡಿಸ್ತಾನೆ ಕೀಚಕ, ನೀನು ನನ್ನ ಹೆಂಡತಿ ಆಗು ಅಂಥೇಳಿ. ನಿತ್ಯಂ ಏವಾಹ ದುಷ್ಟಾತ್ಮ ಭಾರ್ಯಾ ಭವ ಮಮೇತಿ ವೈ. ಇಷ್ಟು ರೀತಿಯಲ್ಲಿ ಮಾಡಿದರೆ ನನ್ನ ಹೃದಯ ನಿತ್ಯದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಹೇಗೆ ಹಣ್ಣನ್ನು ಬೆಂಕಿಯಲ್ಲಿ ಬೇಯಿಸಿದರೆ ರಸಹೀನವಾಗಿ ಅದು ಒಂದು ಕ್ರಮದಲ್ಲಿ ಕೊಳೆತು ಹೋಗೋ ಹಾಗೆ ಆಗಬೇಕು, ನನ್ನ ಹೃದಯ ಆ ರೀತಿ ದುಃಖಗಳಿಗೆ ಕೊಳೆತು ಹೋಗ್ತಾ ಇದೆ. ಈ ಧಗೆಗೆ ಕೀಚಕ ಕೊಡ್ತಕ್ಕಂತಹ ಪರಿತಾಪಗಳೆಂಬತಕ್ಕಂತಹ ಬೆಂಕಿಗೆ ನನ್ನ ಹೃದಯ ಆ ರೀತಿಯಲ್ಲಿ ಬೆಂದು ಹೋಗ್ತಾ ಇದೆ, ಕಮರಿ ಹೋಗ್ತಾ ಇದೆ. ಅದಕ್ಕೋಸ್ಕರವಾಗಿ ಯಾರನ್ನ ಇದರಲ್ಲಿ ದೂರಲಿ,
ಇನ್ನು ಯುಧಿಷ್ಠಿರನ ಹತ್ತಿರದಲ್ಲಿ ಹೋಗೋಣ ಅಂದರೆ ಅವನು ಉದ್ಯಮ ಇಲ್ಲದೆ ಇದ್ದವನು, ನಿರುದ್ಯಮಿ. ಇನ್ನು ಅವನಿಗೆ ಸಿಟ್ಟು ಬರೋದಿಲ್ಲ. ಅವನು ತನ್ನವರಿಗೆ ದುಃಖವನ್ನು, ಪರರಿಗೆ ಸಂತೋಷವನ್ನು ಮಾತ್ರ ಕೊಟ್ಟಿದ್ದಾನವನು, ಇನ್ನೇನೂ ಮಾಡಿಲ್ಲ ಯುಧಿಷ್ಠಿರ. ಆದ್ದರಿಂದಾಗಿ ವಿಜಾನಾಮಿ ತವಾಮರ್ಶಂ, ಆದರೆ ನನಗೆ ಗೊತ್ತಿದೆ ನಿನ್ನ ಬಲ, ಪರಾಕ್ರಮ, ವೀರ್ಯ ಎಲ್ಲವನ್ನೂ ಕೂಡ ತಿಳಿದಿದ್ದೀನಿ. ನಿನ್ನ ಹತ್ತಿರದಲ್ಲಿ ನಾನು ಬಂದಿದ್ದೀನಿ ಅಂತಂದರೆ ನಾನು ಇನ್ಯಾರಿಂದಲೂ ಈ ಕಾರ್ಯ ಆಗಲಾರದು ಅಂತ ಚೆನ್ನಾಗಿ ತಿಳಿದು ನಿನ್ನ ಹತ್ರ ಬಂದಿದ್ದೀನಿ. ಅದಕ್ಕೋಸ್ಕರವಾಗಿ ಆನೆ ಅತ್ಯಂತ ಕೋಪದಿಂದ ಕಾಲಾಗ ಹಾಕಿ ತುಳಿಯತಕ್ಕಂಥ ಒಂದು ಕಾಯಿ ಅಂದರೆ ಬಿಲ್ವಪತ್ರೆ ಕಾಯಿ ಅಂತೆ. ಅದಕ್ಕೇನೋ ಸಿಟ್ಟಿದೆ ಬಿಲ್ವ ಫಲದ ಮೇಲೆ. ಹೆಂಗೆ ಆನೆ ತನ್ನ ಪಾದದಲ್ಲಿ ಹಾಕಿ ಬಿಲ್ವಪತ್ರೆಯ ಫಲ, ಬಿಲ್ವ ಫಲ ಒರೆದು ಹೋಗೋ ಹಾಗೆ ಆನೆ ತುಳಿದು ಬಿಟ್ಟರೆ ಏನಾಗ್ತದೆ ಅಂದರೆ ಒಳಗೆ ಮಾತ್ರ ಅಂಟಲ್ಲ, ಹೊರಗಿನ ಭಾಗವೂ ಅಂಟಾಗೋ ಹಾಗೆ ತುಳಿತದಂತ. ಆನೆಯಲ್ಲಿ ಬಿಲ್ವಪತ್ರದ ಫಲ ಇದೆ. ಕೀಚಕನನ್ನು ನೀನು ತುಳಿದ್ರೆ ಹಾಗೆ ತುಳಿಬೇಕು. ಹೇಗೆ ಅಂತಂದರೆ ಬಿಲ್ವಪತ್ರದ ಫಲವನ್ನು ಆನೆ ತುಳಿದ್ರೆ ಹೇಗೆ ಆಗಬೇಕೋ ಆ ಬಿಲ್ವ ಫಲದ ಅವಸ್ಥೆ ಆ ರೀತಿ ಆಗಬೇಕು. ಅವನು ಕೂಡ ಬದುಕಿ, ನಾನು ಬದುಕಿ, ಅವನು ನಾಳೆ ಸೂರ್ಯೋದಯವನ್ನು ನೋಡಿ ನಾನು ಸೂರ್ಯೋದಯವನ್ನು ನೋಡಿದೆ ಅಂತಂದರೆ ಅದೊಂದು ಅರ್ಥಹೀನವಾದಂತಹ ಜೀವನ. ನಂಗೆ ಹಾಗೆ ಬದುಕಲಿಕ್ಕೆ ಇಷ್ಟ ಇಲ್ಲ. ಕೀಚಕ ಶರ್ವರೀಂ ವಿಷ್ಟಾಂ ನಾಹಂ ಜೀವಿತು ಮುತ್ಸಹೆ. ನನಗೆ ಅದಕ್ಕೋಸ್ಕರವಾಗಿ ಏನಾಗ್ತಾ ಇದೆ ಅಂದರೆ ಬಹಳ ದುಃಖ ಆಗಿದೆ. ನಾನು ಕೀಚಕನನ್ನು ಕೊಲ್ಲದೇ ಇರತಕ್ಕಂತಹ ನಿನ್ನನ್ನು ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ಈ ದುಷ್ಕರ್ಮ ಭರಿತವಾಗಿರ್ತಕ್ಕಂತಹ ಜೂಜಿನಿಂದಾಗಿ ಆಗಿರುವಂತಹ ಹಲವಾರು ಅನರ್ಥಗಳ ಪೈಕಿ ದೊಡ್ಡ ಅನರ್ಥ ಅಂದರೆ ಕೀಚಕನಿಂದಾಗಿ ನಾನು ನಿತ್ಯದಲ್ಲಿ ಪೀಡಿತಳಾಗ್ತಾ ಇರೋದು. ಅದಕ್ಕೋಸ್ಕರವಾಗಿ ಸರ್ವ ವಿಧವಾದಂತಹ ಸಂಪತ್ತುಗಳಿತ್ತು ಧರ್ಮರಾಜನ ಹತ್ತಿರದಲ್ಲಿ. ಜೂಜೆ ಆಡ್ತಕ್ಕಂತಹ ಅಪಾರವಾದಂತಹ ಅಭಿಲಾಷ ಇದ್ದರೆ ನಿತ್ಯದಲ್ಲಿ 1,000 ಸುವರ್ಣ ನಾಣ್ಯಗಳು, ಧನ, ಬಂಗಾರ, ಮುತ್ತುರತ್ನ, ವಜ್ರವೈಢೂರ್ಯಾದಿಗಳು, ರಥ, ಕುದುರೆ ಎಲ್ಲ ಸಂಪತ್ತನ್ನು ಪಣವಾಗಿಟ್ಟು 10,000 ವರ್ಷ ಸತತವಾಗಿ ಜೂಜಾಡಿದ್ರೂ ಕೂಡ ಸಂಪತ್ತು ಕರಗುತ್ತಿರಲಿಲ್ಲ. ಅಂಥ ಅಕ್ಷಯ್ಯವಾಗಿರತಕ್ಕಂತಹ ಭಂಡಾರ ಇತ್ತು ಎಲ್ಲಿ? ಇಂದ್ರಪ್ರಸ್ಥದಲ್ಲಿ. ಅಂಥ ಸರ್ವೈಶ್ವರ್ಯವನ್ನು ಪಡೆದೆ ಅಂತ ಹೇಳಿ ದುರ್ಯೋಧನ ಇವನ ಎದುರಿಗೇನೆ ಗೆದ್ದೆ ಅಂತ ಮೆರೆದ, ಇವನು ಸೋತೆ ಅಂತ ಹೊರಗೆ ಬಂದ. ಇಷ್ಟು ಸರ್ವಸ್ವವನ್ನು ಅವನು ಪಡೆದನೆ ಹೇಗೆ, ನಾನು ಕೊಟ್ಟೆ ಹೇಗೆ ಅಂತ ಅನ್ನೋದನ್ನು ಚಿಂತೆ ಮಾಡದೇನೆ ಇವನೇನು ಮಾಡ್ತಾ ಇದ್ದಾನೆ, ಸುಮ್ಮನೆ ಇದ್ದಾನೆ. ಯಾವನು ಹೊರಗೆ ಹೊರಟ್ರೆ ಹಿಂದಕ್ಕೆ ಲಕ್ಷಾವಧಿ ಆನೆ, ಕುದುರೆ ಸವಾರರುಗಳು ಹಿಂಬಾಲಿಸ್ತಿದ್ವೋ, ಇವತ್ತು ಅವನು ಏನು ಮಾಡ್ತಿದ್ದಾನೆ ಅಂದರೆ ತಾನು ದ್ಯೂತವನ್ನು ಆಡಿ ಎಕ್ಕಸ್ತಿದ್ದೊಬ್ಬ ವಿರಾಟ್ ರಾಜನಂತಹ ಒಬ್ಬ ಸಣ್ಣ ರಾಜನನ್ನು ಸಂತೋಷಪಡಿಸ್ಲಿಕ್ಕೆ ಅವ ಸಂತೋಷದಿಂದ ನಕ್ಕು ಬಿಟ್ಟರೆ ಇವನು ಮಹದಾನಂದ ಪಟ್ಟ ಒಂಥರ ಇವನು ಜೀವನ ಮಾಡುವಂತಹ ಸ್ಥಿತಿಗೆ ಬಂದಿದ್ದಾನೆ ಧರ್ಮರಾಜ. ಯಾವನ ನಿತ್ಯದಲ್ಲಿ 10,000 ದಾಸದಾಸಿಯರಿಂದಾಗಿ ವೈಭವೋಪೇತವಾಗಿರತಕ್ಕಂತಹ ಜೀವನವನ್ನು ತನ್ನ ತಮ್ಮಂದರಿಗೆ, ತನ್ನ ಹೆಂಡತಿಗೆ ಕೊಡಮಾಡಿದ್ನೋ, ಇವತ್ತಿಗೆ ಅವನ ಹತ್ತಿರದಲ್ಲಿ ಅವನು ಸ್ವಯಂ ದಾಸನಾಗಿ ನಡಿಬೇಕು, ತನ್ನ ತಮ್ಮಂದಿರನ್ನು, ತನ್ನ ಹೆಂಡತಿಯನ್ನು ದಾಸಿಯಾಗಿ ನಡೆಸಬೇಕು ಅಂಥ ಸ್ಥಿತಿಗೆ ತಂದಿದ್ದಾನೆ. ಯಾವನ ಬೆಳಗ್ಗೆ ಏಳ್ತಿರಬೇಕಾದ್ರೆ ಲಕ್ಷಾವಧಿ ಜನ ಬಂದು ಬಿಟ್ಟು ಒಂದಿಮಾಗದಂತೆ ಕೂಗಿ ಪರಾಕಗಳನ್ನು ಹೇಳಿ ಪ್ರಾತಃ ಸುಪ್ರಭಾತವನ್ನು ಹೇಳಲಿಕ್ಕೆ ಕಾಯ್ಕೊಂಡು ನಿಂತಿರ್ತಿದ್ರು. ಸಹಸ್ರಾರು ಜನ ಋಷಿಗಳು ನಿತ್ಯದಲ್ಲಿ ಧರ್ಮರಾಜನ ದರ್ಶನವನ್ನು ಪಡಿಬೇಕು, ಪಡೆದ್ರೆ ಪುನೀತರಾಗ್ತೀವಿ ಅಂತ ಯಾವನನ್ನು ಕಾಯ್ತಿದ್ರು. ಯಾವನ ಸಭಾಸದರಾಗುವುದಕ್ಕೋಸ್ಕರವಾಗಿ ದೇವತೆಗಳು ಸ್ಪರ್ಧೆ ಮಾಡೋ ಹಾಗೆ ಯಾವನ ಸಭಾಸದರು ಇರ್ತಿದ್ರು, ಯಾವನ ಸಭೆಗೆ ದೇವತೆಗಳು ಕೂಡ ಬರಲಿಕ್ಕೆ ಅಪೇಕ್ಷೆಯನ್ನು ಪಡ್ತಿದ್ರು. 10,000 ಜನ ಸನ್ಯಾಸಿಗಳನ್ನು ಊರ್ಧ್ವರೇತಸ್ಕರನ್ನಾಗಿ ಇಟ್ಟುಕೊಂಡು ಅಂಥ ವ್ಯಕ್ತಿಗಳಿಗೆ ಅನ್ನಾದಿಗಳನ್ನು ದಾನ ಮಾಡೋದ್ರ ಮೂಲವಾಗಿ ಮಹಾವೃತಿಗಳಾಗಿರ್ತಕ್ಕಂಥ ಅಂಥವ್ರನ್ನ ಪರಿಪೋಷಣೆ ಮಾಡೋದರಿಂದಾಗಿ ಅನರ್ಘ್ಯವಾಗಿರ್ತಕ್ಕಂಥ ಪುಣ್ಯವನ್ನು ಯಾವನ ನಿತ್ಯದಲ್ಲಿ ಸಂಪಾದನೆ ಮಾಡ್ತಾ ಇದ್ದ. ಯಾವನಿಗೆ ಮಾರ್ಧವತೆ, ದಯೆ, ಸಂಪತ್ತನ್ನು ಇನ್ನೊಬ್ಬರಿಗೆ ಹಂಚೋದು ಅಂತನ್ನೋದೇ ಆಭಿಜಾತ್ಯವಾಗಿರ್ತಕ್ಕಂಥ ಒಂದು ಕರ್ಮ,
ಅವನನ್ನು ನೋಡಿದರೆ ಮೃದುತ್ವ ಜನರಿಗೆ ಬರಬೇಕಂತೆ, ಅವನನ್ನು ನೋಡಿದರೆ ದಯ ಹೆಂಗೆ ತೋರಿಸ್ಬೇಕು ಅಂತ ಗೊತ್ತಾಗಬೇಕಂತೆ, ಅವನನ್ನು ನೋಡಿದರೆ ಸಂಪತ್ತನ್ನು ಹೆಂಗೆ ದಾನ ಮಾಡಬೇಕು ಅಂತ ಕಲಿಬೇಕಂತೆ. ಆ ರೀತಿ ಇದ್ದವನು ಇವತ್ತು ಸರ್ವಸ್ವ ಕಳಕೊಂಡು ಭಿಕ್ಷದವನಂತೆ ಏನು ಮಾಡ್ತಾ ಇದ್ದಾನೆ ಅಂದರೆ ಜೀವನವನ್ನು ಮಾಡ್ತಾ ಇದ್ದಾನೆ. ತನ್ನ ಕಾರುಣ್ಯದಿಂದ ತನ್ನ ಸುಪರ್ದಿಯಲ್ಲಿ ಬದುಕತಕ್ಕಂಥ ದೀನರು, ಅಂಧರು, ಕೃಪಣರು, ವೃದ್ಧರು, ದುಃಖಿತರು, ಅನಾರ್ಥಿಗಳಾಗಿರ್ತಕ್ಕಂಥವ್ರನ್ನ ಹಿಂಡುಗಟ್ಟಲೆ ಪೋಷಣೆ ಮಾಡ್ತಕ್ಕಂಥವನು ಇವತ್ತು ಅವರದೇ ಸಾಲಿನಲ್ಲಿ ನಿಂತು ತಿನ್ನುವಂಥ ಸ್ಥಿತಿಯನ್ನು ತನ್ನವರಿಗೂ ತನಗೂ ತಂದುಕೊಂಡಿದ್ದಾನೆ. ಅವನಿಗೆ ಪರಿಚಾರಕನಾಗಿ ವಾಸ ಮಾಡ್ತಾ ಇದ್ದಾನೆ. ಯಾವನು ಇಂದ್ರಪ್ರಸ್ಥದಲ್ಲಿ ವಾಸ ಮಾಡಬೇಕಾದ್ರೆ ರಾಜರುಗಳೇ ಏನು ಮಾಡ್ತಿದ್ರಂತೆ, ತಮ್ಮ ತಲೆಯ ಮೇಲೆ ಮುತ್ತು ರತ್ನಾದಿಗಳಿಂದ ಭರಿತವಾದಂತಹ ಕಪ್ಪು ಕಾಣಿಕೆಗಳನ್ನು ಹೊತ್ತುಕೊಂಡು ನಿಂತುಕೊಂಡು ಯುಧಿಷ್ಠಿರ ಬರೋ ತನಕ ಕಾಯ್ತಿರ್ತಿದ್ರಂತೆ. ಯುಧಿಷ್ಠಿರನ ದರ್ಶನ ಆಗ್ಬಿಟ್ರೆ ಸಾಕು ಅಂತ ಹೇಳಿ ಒಪ್ಪಿಸಿ ಹೋಗ್ಲಿಕ್ಕೆ ಬರ್ತಿದ್ರಂತೆ. ಅಂಥವನು ಏನು ಮಾಡ್ತಾ ಇದ್ದಾನೆ, ಇವತ್ತು ಸರ್ವಸ್ವ ಕಳ್ಕೊಂಡಿದ್ದಾನೆ. ಎಷ್ಟು ಹೇಳ್ತಾಳೆ ಅಂದರೆ ಇಂದ್ರಪ್ರಸ್ಥದ ವೈಭವ. ಇಂಥ ವ್ಯಕ್ತಿ ಸಣ್ಣದಾಗಿರತಕ್ಕಂತಹ ಸುದೇಶ್ನಿ ಹತ್ತಿರದಲ್ಲಿ ಪರಿಚಾರಿಕೆಯ ಕರ್ಮವನ್ನು ಮಾಡ್ತಿದ್ಲು ಅಂದರೆ ಅದು ಹೆಂಗ್ರಿ ಮಾಡ್ತಿದ್ಲು ಅಂತ ಅನ್ನಿಸ್ಬೇಕು. ವೈಭವೋಪೇತವಾಗಿರತಕ್ಕಂತಹ ಜೀವನವನ್ನು ನಿತ್ಯದಲ್ಲಿ ಅನುಭವಿಸಿರತಕ್ಕಂಥ ವ್ಯಕ್ತಿಗೆ ಸಾಮಾನ್ಯ ಜನರು ತನ್ನನ್ನು ನೋಡಲಿಕ್ಕೆ ಹಿಂಡುಗಟ್ಟಲೆ, ತಾಸಾನುಗಟ್ಟಲೆ, ದಿನಗಟ್ಟಲೆ ಕಾಯಬೇಕಾಗಿರತಕ್ಕಂಥ ಕಾಯಿಸುವಂಥ ಸ್ಥಿತಿಯಲ್ಲಿದ್ದವಳು ಯಕ್ಕಶ್ಚಿತ್ ಮಹಾರಾಣಿಯ ಹತ್ತಿರದಲ್ಲಿ ಸೈರಂಧ್ರಿ ವೇಷದಿಂದ ಅವಳಿಗೆ ಹೆರಳ ಹಾಕಿಬಿಟ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಅವಳು ಕನ್ನಡಿಯನ್ನು ನೋಡಿಕೊಂಡು ಒಂದಾವೃತ್ತಿ ನಕ್ಬಿಟ್ರೆ ಕೃತಾರ್ಥಳಾದೆ ಅಂತನ್ನುವಂತಹ ದಾಸಿ ಜೀವನ ಎಷ್ಟು ಕಷ್ಟಕರವಾದಂಥದ್ದು. ನನಗೆಷ್ಟು ಕಷ್ಟ, ನನ್ನ ಪತಿಗಳಾಗಿರ್ತಕ್ಕಂಥ ಪಾಂಡವರಿಗೆ ಎಷ್ಟು ಕಷ್ಟ ಅಂತನ್ನೋದನ್ನು ಅತ್ಯಂತ ವಿಶದವಾಗಿ ಹೇಳ್ತಾ ಹೋಗ್ತಾಳೆ. ಪ್ರತಿಯೊಂದು ಚಿತ್ರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ವನವಾಸದಕ್ಕಿಂತಲೂ ಅಜ್ಞಾತವಾಸ ಅದೆಷ್ಟು ಘೋರ, ಎಷ್ಟನ್ನು ಕಳ್ಕೊಂಡ್ರೆ ಅಜ್ಞಾತವಾಸವನ್ನು ಮಾಡಬಹುದು ಅಂತನ್ನುವಂತಹ ಚಿತ್ರಣವನ್ನು ಕಟ್ಟಿಕೊಟ್ಟು ಇದರ ಮೇಲೆ ಏನು ಮಾಡ್ತಾಳೆ ಅಂದರೆ ಭೀಮಸೇನ ದೇವರು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಎಳೆ ಎಳೆಯಾಗಿ ಬಿಚ್ಚುತ್ತಾಳೆ. ಅದಕ್ಕೆ ಭೀಮಸೇನ ದೇವರು ತಾವು ಮಾಡತಕ್ಕಂಥ ಉಪಾಯವನ್ನು ದ್ರೌಪದಿ ದೇವಿಗೆ ಹೇಳೋದು, ಪರಸ್ಪರರಲ್ಲಿ ವಿಚಾರ ವಿನಿಮಯವನ್ನು ಮಾಡಿಕೊಂಡು ಇದಕ್ಕೊಂದು ದೃಢವಾದಂತಹ ನಿರ್ಧಾರಕ್ಕೆ ಬಂದು ಆ ಉಪಾಯವನ್ನು ತಾವು ಅದನ್ನು ಜಗತ್ತಿಗೆ ಪ್ರಕಾಶವಾಗದೇ ಇರೋ ಹಾಗೆ ರಹಸ್ಯವಾಗಿ ಅದನ್ನು ಮತ್ತೆ ಅನಾವರಣ ಮಾಡುವಂತಹ ಕಾರ್ಯಾಗಾರವನ್ನು ಆರಿಸ್ಕೊಳ್ಳೋದು, ಆ ಕಾರ್ಯಾಗಾರಕ್ಕೆ ತಕ್ಕ ಹಾಗೆ ತಮ್ಮ ಕೃತಿಗಳನ್ನೆಲ್ಲವನ್ನು ವಿನಿಮಯ ಮಾಡಿಕೊಳ್ಳೋದು, ಅದಕ್ಕೆ ಪೂರ್ವಭಾವಿಯಾಗಿ ದ್ರೌಪದಿ ದೇವಿ ನಡ್ಕೊಳ್ಬೇಕಾದಂತಹ ರೀತಿಯ ಆನಂತರದಲ್ಲಿ ಭೀಮಸೇನ ದೇವರ ವೇಷಪರಾವೃತ್ತಿ, ತಾವು ಹಾಕ್ಕೊಳ್ತಕ್ಕಂಥ ಸ್ತ್ರೀವೇಷ. ಭೀಮಸೇನ ದೇವರಂತಹ ವ್ಯಕ್ತಿಗಳು ಸ್ತ್ರೀವೇಷ ಹಾಕ್ಕೊಂಡ್ರೆ ಇನ್ನು ಹೆಂಗಿರಬೇಕು ಅಂಥ ವೇಷದ ಬಗ್ಗೆ ಎಲ್ಲ ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ. ಏನು ಹೇಳ್ತಾರೆ ನಾಳಿನ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು.